ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಈ ಜೀವನ ಅನ್ನೋದು ಭಗವಂತನ ಇಚ್ಛೆ ಅನ್ನೋದು ಬಹುತೇಕ ಎಲ್ಲರ ಬಲವಾದ ನಂಬಿಕೆ. ಹಾಗಾಗಿ ಏನೇ ಒಳ್ಳೇದಾದ್ರೂ ಕೂಡ ದೇವರು ನಮ್ಮನ್ನ ಕಾಪಾಡ್ದ, ದೇವರಿಂದ ಹೀಗಾಯ್ತು ಅಂತ ಅಂದ್ಕೊಳ್ತೀವಿ. ಅದೇ ರೀತಿ ನಮ್ಗೇನಾದ್ರೂ ದುಃಖ ಆಯ್ತು ಅಥವಾ ಏನಾದ್ರೂ ಸಮಸ್ಯೆ ತೊಂದರೆಗಳು ಆಯ್ತು ಅಂತ ಹೇಳಿದ್ರೆ ಇದಕ್ಕೂ ನಾವು ಭಗವಂತನನ್ನ ಹೊಣೆ ಮಾಡ್ತೀವಿ. ಹಾಗಾಗಿ ದೇವರ ಕೃಪೆಯಿಂದ ಹುಟ್ಟಿರುವಂತಹ ಜನ ಬೇಕಾಬಿಟ್ಟಿ ಗುರಿ ಇಲ್ಲದೆ, ಆರೋಗ್ಯ ಇಲ್ಲದೆ ಸಮಸ್ಯೆಗಳ ಜೊತೆಗೆ ನಾವು ಬದುಕ್ತಾ ಇದ್ದೇವೆ ಅನ್ನುವಂಥ ವಾಸ್ತವಾಂಶವನ್ನು ನಾವಿವತ್ತು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಾವು ನಿಜಕ್ಕೂ ಕೂಡ ಭಗವಂತನಿಗೆ ಇದು ಮಾಡ್ತಾ ಇರುವಂತಹ ಅಪಮಾನ. ಹಾಗಾಗಿ ಈ ಜೀವಕ್ಕೆ ಹಾಗಾದ್ರೆ ದೇವರು ಯಾರು ಅನ್ನುವಂಥ ವಿಚಾರವನ್ನು ನಾವಿವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಒಂದು ರೀತಿ ಈ ಜೀವಕ್ಕೆ ದೇವರು ಯಾರು ಅನ್ನುವಂತಹ ಪ್ರಶ್ನೆ ಅಥವಾ ವಿಚಾರವನ್ನು ನಾವು ಅವಲೋಕನ ಮಾಡಿ ನೋಡಿದಾಗ ಉತ್ತರಕ್ಕಿಂತ ಹೆಚ್ಚಾಗಿ ಬಹಳಷ್ಟು ಗೊಂದಲವೇ ಸೃಷ್ಟಿ ಆಗ್ತಾ ಇದೆ. ಗುರುಜಿ, ಇದನ್ನು ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಾ? ಹರಿ ಶ್ರೀ ಗುರುಭ್ಯೋ ನಮಃ. ನೀನೇ ಹೇಳ್ಬಿಟ್ಟಿದ್ಯಮ್ಮ, ಗೊಂದಲ. ಹೌದು, ಗೊಂದಲವೇ. ಯಾಕೆ ಅಂದರೆ ನಮ್ಮ ದೇವರು ನಿಮ್ಮ ದೇವರು ಅಂತ ಬಡದಾಡ್ತಾ ಇದ್ದೀವಿ. ಇದ್ರಲ್ಲಿ ಜೀವಕ್ಕೆ ಬೇರೆ ದೇವರು ಇದೆಯಾ ಅನ್ನೋ ಅನುಮಾನ ಅಲ್ಲ? ಹೌದು. ಆದರೆ ಜೀವ ಅಂತಕ್ಕಂಥದ್ದು ನಮಗೆ ಸಾಮಾನ್ಯವಾಗಿ ಶಕ್ತಿ ಜೀವಕ್ಕ ದೇಹಕ್ಕ ಅಂತ ತಿಳ್ಕೊಬೇಕು. ಜೀವಕ್ಕೆ ಶಕ್ತಿ ಬೇಕಾ, ದೇಹಕ್ಕೆ ಶಕ್ತಿ ಬೇಕಾ ಅನ್ನೋ ಪ್ರಶ್ನೆಯನ್ನು ಹುಡುಕೊಂಡಾಗ ಇದಕ್ಕೆ ಉತ್ತರ ಸಿಗತ್ತೆ. ನಿನ್ನ ಪ್ರಕಾರ ಯಾವುದಕ್ಕೆ ಶಕ್ತಿ ಬೇಕು? ದೇಹಕ್ಕೆ ಶಕ್ತಿ ಬೇಕು. ಆದರೆ ದೇಹಕ್ಕೆ ಶಕ್ತಿ ಏರಿಳಿತಗಳಾಗತ್ತೆ. ಜೀವಕ್ಕೆ ಶಕ್ತಿ ಕೊಟ್ಟಾಗ ಏರಿಳಿತ ಆಗೋದೇ ಇಲ್ಲ. ಅದಕ್ಕೆ ಸಣ್ಣ ಉದಾಹರಣೆ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ದೇವರು ಎಲ್ರಿಗೂ ಯಾಕೆ ಸುಖ ಕೊಟ್ಟಿಲ್ಲ ಅಂತ ಪ್ರಶ್ನೆ. ಇದು ಬೇಕು ಅಂತ ಬೇಡ ಅಂತ ಎಲ್ರಿಗೂ ಬೇಕು, ಎಲ್ರಿಗೂ ಸುಖ ಬೇಕು. ಯಾಕೆ ದೇವ್ರು ಸುಖ ಕೊಟ್ಟಿಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಇನ್ನು ಉತ್ತರ ಬೇಕಲ್ಲ. ಎಲ್ರಿಗೂ ಸುಖ ಕೊಟ್ಟಿದ್ರೆ ದೇವ್ರು ಬೇಕಾಗಿಲ್ಲ ಅವಾಗ, ಹೌದು ತಾನೆ? ಅದಕ್ಕೆ ಸುಖ ಕೊಟ್ಟಿಲ್ಲ. ಈಗ ನೀನು ಕೇಳ್ದಂಗೆಲ್ಲ ಕೊಡ್ತೀರ, ದೇವ್ರನ್ನ ಕೇಳ್ತೀಯ ನೀನು ಅಲ್ವಾ? ದೇವರನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಭಗವಂತ ರಿಮೋಟ್ ಮಾಡಿ ಕೈಲಿ ಹಿಡ್ಕೊಂಡಿದ್ದಾರೆ. ಆದರೆ ನೀನು ಕೇಳಿದಾಗೆಲ್ಲ ಕೊಡಲ್ಲ. ಆದರೆ ನಾವು ಅದನ್ನು ಬೇಡದನ್ನ ಬಿಟ್ಟಿಲ್ಲ, ಅಲ್ವಾ? ಈ ವಿಚಾರಕ್ಕೆ ನಾವು ಒಂದು ವಿಚಾರಕ್ಕೆ ಹೋಗಬೇಕಾಗತ್ತೆ. ಏನದು ಅಂದರೆ, ಜೀವ ಅಂತಕ್ಕಂಥದ್ದಕ್ಕೆ ಶಕ್ತಿ, ಜೀವ ಆತ್ಮ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಅದು ದೈವಿಕವಾದ ಒಂದು ಶಕ್ತಿ ಅಂತ ತೀರ್ಮಾನ ಮಾಡಿದ್ದೀವಿ. ಈ ದೈವಿಕವಾದ ಶಕ್ತಿಗೆ ನಾವು ಯಾವ ರೀತಿಯ ಉತ್ತರವನ್ನು ಹುಡ್ಕೋಬೇಕು ಅಂತಕ್ಕಂಥದ್ದು ತುಂಬ ಹಿಂದೆ ಇದ್ದೀವಿ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಉತ್ತರ ಸಿಕ್ಕಿಲ್ಲ. ಯಾವುದಿರ್ಬೋದು ಅಂದರೆ ತುಂಬ ಸರಳ. ಜೀವಕ್ಕೆ ದೇವರು ಸೂರ್ಯ. ಸಿಂಪಲ್ ಅಲ್ಲ? ತಿಳ್ಕೊಳ್ಳೋವರೆಗೂ ತುಂಬ ಸಿಂಪಲ್ಲು. ಆದರೆ ಒಂದಂತೂ ಅರ್ಥ ಮಾಡ್ಕೋಬೇಕು, ಈ ಸೂರ್ಯನನ್ನು ನಾವು ಜೀವಕ್ಕೆ, ನಮಗೆ ಜೀವ ಅಂತ ಒಂದಿದೆ. ಈಗ ಜೀವಕ್ಕೆ ಶಕ್ತಿ ಕೊಡೋನು ಸೂರ್ಯ ಅಂತ ಒಪ್ಕೊಂಡಾಯಿತು. ಅದು ಒಪ್ಕೊಳ್ಳೋದು ಇನ್ನೂ ಇಲ್ಲ, ಹೇಳಿದ್ಮೇಲೆ ಒಪ್ಕೊಳ್ಳಿ. ಅದೇಂಗೆ ಸ್ವಾಮಿ, ಮೇಲಿರೋ ಆಕಾಶದಲ್ಲಿರೋ ಸೂರ್ಯನ ನಾವು ಹೆಂಗೆ ಬಳಸ್ಕೊಳಕ್ಕಾಗತ್ತೆ ನಮ್ಮ ಜೀವಕ್ಕೆ? ನಾವು ಮನೆ ಒಳಗಡೆ ಇದ್ದೀವಲ್ವಾ, ಸೂರ್ಯ ಇರೋದಲ್ಲಿ ನಮ್ಮ ಮನೆ ಒಳಗಡೆ ಸೂರ್ಯ ಹೆಂಗೆ ಬರ್ತಾನೆ? ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಈ ನೀಟ್ ಪರೀಕ್ಷೆ ಅನ್ನೋದಕ್ಕೆ ಸ್ಟ್ರೈಕ್ ನಡೀತಾ ಇದೆ. ಅವ್ರದ್ದು ಸಮಸ್ಯೆ ಏನು ಅಂತ ನಾನು ಕೇಳಿದ್ರೆ ನನ್ನ ನಗು ಬರ್ತಾ ಇದೆ. ಏನು ಅಂದರೆ, ಕಷ್ಟಪಟ್ಟು ಓದಿದ್ವಿ ನಾವು ಅಂದರು. ಕಷ್ಟಪಟ್ಟು ಓದಬೇಕಾ, ಇಷ್ಟಪಟ್ಟು ಓದಬೇಕಮ್ಮ? ಇಷ್ಟಪಟ್ಟು ಓದಬೇಕು. ಈ ಕಷ್ಟಪಟ್ಟು ಅನ್ನೋರು, ಕಷ್ಟಪಟ್ಟು ಬದುಕ್ತಾ ಇದೀನಿ ಅನ್ನೋರು ಈ ಭೂಮಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಕಷ್ಟಪಟ್ಟು ಸಂಸಾರ, ಕಷ್ಟಪಟ್ಟು ಉಸಿರಾಡೋದು, ಕಷ್ಟಪಟ್ಟು ಮಲ್ಕೊಳ್ಳೋದು, ಕಷ್ಟಪಟ್ಟು ಓದೋದು, ಇದೇನ್ರಿ ಇದು ಅಜ್ಞಾನತ್ವ? ಇದಕ್ಕೆ ಎಜುಕೇಷನ್ ಅಂತ ಹೇಳೋದು. ಈ ಅಜ್ಞಾನತ್ವದಲ್ಲೇ ಆಗಿರ್ತಕ್ಕಂಥದ್ರಿಂದ ನಮ್ಮ ದೇಶ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅರ್ಥ ಆಧಾರ ಏನೂ ಗೊತ್ತಿಲ್ಲ. ಸೋಮನ್ ಬಡದಾಡಿ ಸಾಯ್ರಿ. ಕಷ್ಟಪಟ್ಟು ಓದಿದ್ರಂತೆ. ಅಯ್ಯೋ ದೇವರೇ,
ಇವ್ರನ್ನ ಯಾರು ಓದು ಅಂದ್ರೆ ಕಷ್ಟಪಟ್ಟು ಏನಮ್ಮ? ಹಾಗಾದರೆ ಓದ್ದವರೆಲ್ಲ ಒಕ್ಕಿಯೂ ನಿಂತ್ಕೊಂಬಿಡೋಣ, ನಾನು ಕಷ್ಟಪಟ್ಟು ಓದಿನಿ, ಕೆಲಸ ಕೊಡು. ಸಾಧ್ಯನಾ? ಯಾರನ್ನ ಕೇಳ್ಬಿಟ್ಟು ಓದ್ದಪ್ಪ ಅಂತ ಕೇಳ್ತಾರೆ ಕೆಲಸ ಕೊಡೋರು. ನಾನು ಕೇಳ್ಬಿಟ್ಟು ಓದ್ದ ನೀನು? ಇಲ್ವಲ್ಲ. ಅಂದರೆ ನಾವು ಅರ್ಥ ಮಾಡ್ಕೊಳ್ಳದೆ ಬದುಕ್ತಾ ಇದ್ದೀವಲ್ಲ, ಇದು ನಮ್ಮ ದುರಂತ. ಹೌದಾ ಅಲ್ವಾ? ನಮಗೇನು ಅರ್ಥನೇ ಆಗಿಲ್ಲ ರೀ. ಯಾಕೆಂದರೆ ಪುಸ್ತಕದಲ್ಲಿ ಅರ್ಥ ಆಗೋದಿಲ್ಲ, ಪುಸ್ತಕದಲ್ಲಿ ಇಲ್ಲ. ನಾವು ಕೊಟ್ಟಿರೋದೇ ಕೈಗೆ ಪುಸ್ತಕ ಓದೋಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ಕಷ್ಟಪಟ್ಟು ಓದ್ದೋ. ಇಲ್ಲ ರೀ, ಪಾತ್ರ ಮಾಡೋನು ಫುಟ್ಬಾಲ್ ನಿಂತರೂ ಪಾತ್ರ ಮಾಡ್ತಾನೆ, ಸ್ಟೇಜಿಗೆ ತೊಗೊಂಡೋದ್ರು ಪಾತ್ರ ಮಾಡ್ತಾನೆ, ಯಾವಾಗ ಅಂದರೂ ಅವಾಗ ಪಾತ್ರ ಮಾಡ್ತಾನೆ. ಹೌದಲ್ಲಮ್ಮ? ದಿಸ್ ರಿಯಾಲಿಟಿ. ಪರೀಕ್ಷೆಗೆ ಆಗಿ ಓದಿರೋನು ಸೋಲ್ತಾನೆ, ಸದಾ ಓದಿರುವವನು ಸೋಲಲ್ಲ. ಯಾವಾಗ ಬೇಕಾದ್ರೆ 10 ಸಲ ಬರಿತೀನಿ ಅಂತಾನೆ. ಏನಮ್ಮ? ಇದನ್ನು ಇಷ್ಟಪಟ್ಟು ಬದುಕೋದು. ಅಡುಗೆನೇ ಮಾಡೋಕ್ಕೆ ಬರಲ್ಲ, ನನಗೆ ಕರೆಂಟ್ ಸ್ಟವ್ ಆದರೆ ಆಗಲ್ಲ, ಸೌದೆ ಒಲೆನೇ ಆಗಬೇಕು, ಒಳ್ಳೆ ರುಚಿಯಾಗಿ ಅಡುಗೆ ಮಾಡ್ತೀನಿ, ಎಲ್ಲಿಂದ ತರೋಣ? ಅಡುಗೆ ಕಲ್ತಿದ್ರೆ ಯಾವುದೋ ಸ್ಟವ್ ಮಾಡ್ತಾರೆ. ಹಾಗೆ ನಮ್ಮ ಬದುಕಿನ ಮೌಲ್ಯಗಳನ್ನು ತಿಳಿಯದೆ ನಮ್ಮ ದುಡ್ಡಿಗೆ ನಾವೇ ಬಡ್ಡಿ ಕಟ್ಟುವಂತಹ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ವಿಜ್ಞಾನ. ಈ ವಿಜ್ಞಾನ ನಮ್ಮನ್ನು ಅಧೋಗತಿಗೆ ತಗೊಂಡೋಗ್ತಾ ಇದೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ, ಅರ್ಥ ಆಗೋದೂ ಇಲ್ಲ. ಯಾಕೆಂದರೆ ನಿಂತಿರೋದು ಅದರ ಮೇಲೆ. ಸಾಧನೆಯನ್ನು ಮಾಡಬೇಕು ಮನುಷ್ಯ ಅಂತ ಹುಟ್ಟಿದ ಮೇಲೆ ಅಂತ ಹೇಳ್ತಾರೆ. ಯಾವುದು ಸಾಧನೆ? ಸಾಧನೆ ಅಂದರೆ ಯಾವುದು? ಮನುಷ್ಯ ಅಂತ ಹುಟ್ಟಿದ ಮೇಲೆ ಭೂಮಿಯಲ್ಲಿ ಒಂದು ಸಾಧನೆ ಮಾಡಬೇಕು, ನಾನು ಸಾಧನೆ ಮಾಡಿದ್ದೀನಿ ಅಂತಾರೆ. ಯಾವ ಸಾಧನೆ ಮಾಡಿರ್ಬೋದಮ್ಮ ಅವ್ರ ಪ್ರಕಾರ? ಹೇಳ್ತಾರೆ ಕೆಲವರು, ನಾನು ಸಾಧನೆ ಮಾಡಿದ್ದೀನಿ ಹುಟ್ಟಿದ್ದಕ್ಕೆ. ಏನು ಮಾಡಿರ್ಬೋದು? ಜಮೀನು ತೊಗೊಂಡಿರ್ಬೋದು, ಮನೆಗಳು ಕಟ್ಟಿರ್ಬೋದು, ವೆಹಿಕಲ್ ತೊಗೊಂಡಿರ್ಬೋದು, ಚೆನ್ನಾಗಿ ಓದಿ ಕೆಲಸ ತೊಗೊಂಡಿರ್ಬೋದು. ಇದು ಸಾಧನೆನಾ? ಅಲ್ಲ, ಇದು ಸಾಧನೆ ಅಲ್ಲ. ಆಸೆ ಅಂದರೆ ದುರಾಸೆ. ಆಸೆ ಭಗವಂತ, ದುರಾಸೆ ನಾವು. ಭಗವಂತನಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ದುರಾಸೆಯಲ್ಲಿ ಬದುಕ್ತಾ ಇದ್ದೀವಿ, ದುರಾಸೆಯಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಏನಂದರೆ ನಾವು ಹೇಳ್ಕೊಡ್ತಿರೋದು ದುರಾಸೆ. ಚೆನ್ನಾಗಿ ಓದು, ಚೆನ್ನಾಗಿ ತಿನ್ನು, ಚೆನ್ನಾಗಿ ಬದುಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡು. ಇದು ದುರಾಸೆ ತಾನೇ? ಹಾಗಾಗಿ ಕಷ್ಟಪಟ್ಟು ಅನ್ನೋದು ಎಲ್ಲರೂ ಅವರೇ ಹೇಳ್ಕೊಡ್ತಾ ಇದ್ದಾರೆ, ಕಷ್ಟಪಡು ಅಂತ. ಆದರೆ ಹೇಳ್ತಿರೋದು ಮಾತ್ರ ಸುಖವಾಗಿರುವಂಥ. ಸೊ ಈ ಕಷ್ಟ ಸುಖಕ್ಕೆ ವ್ಯತ್ಯಾಸ ಗೊತ್ತಿಲ್ಲದ ಕಾರಣ ನಾವು ಅವೈಜ್ಞಾನಿಕವಾಗಿ ಅಜ್ಞಾನಿಗಳಾಗಿ ಅಂತ ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಅರ್ಥ ಆಗದೇ ಇರೋರಿಗೆ ಇದು ಅನ್ವಯ ಆಗತ್ತೆ ಅಂತ ಅನ್ಕೋತೀನಿ. ಜೀವನದಲ್ಲಿ ಇಷ್ಟಪಟ್ಟು ಬದುಕಬೇಕು, ಕಷ್ಟಪಟ್ಟು ಬದುಕಬಾರ್ದು. ಏನು ಹೇಳ್ತೀಪ್ಪ? ಹೌದು. ಇಷ್ಟಪಟ್ಟು ಬದುಕಬೇಕು ಅಂದರೆ ನೀವು ಸೂರ್ಯನನ್ನು ನಿಮ್ಮ ಮನೆಗೆ ನೀವು ಬರಮಾಡ್ಕೊಳ್ತಕ್ಕಂಥ ಒಂದು ಚಾಣಕ್ಯತೆಯನ್ನು ನೀವು ಕಲಿಬೇಕು. ಯಾರನ್ನ ಬರಮಾಡ್ಕೋಬೇಕು? ಸೂರ್ಯನನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳುವುದನ್ನು, ಸ್ವಾಗತ ಮಾಡುವುದನ್ನು ಅಲ್ಲ. ಸ್ವಾಗತ ಮಾಡೋದು ಮಂತ್ರ ಹೇಳೋದು. ಸೂರ್ಯ ನಮಸ್ಕಾರ ಮಾಡಿ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಇದು ಬಿಸ್ನೆಸ್. ಸೂರ್ಯನನ್ನು ಮನೆಯಲ್ಲಿ ಇರಿಸ್ಕೋಬೇಕು, ಬರಮಾಡ್ಕೋಬೇಕು. ಹಾಗಾಗಿ ಈ ಸೂರ್ಯನನ್ನು ಯಾವ ರೀತಿ ಬರಮಾಡ್ಕೋಬೇಕು ಅಂತಕ್ಕಂಥಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಚಿನ್ನದ ಗೋಪುರವನ್ನೇ ದೇವಾಲಯಕ್ಕೆ ಮಾಡಿದ್ದಾರೆ ತಿರುಪತಿಯಲ್ಲಿ. ಗೋಪುರ ಚಿನ್ನದ್ದೇ ಆಗಿದೆ, ಕಳಶ ಚಿನ್ನದ್ದಲ್ಲ. ಯಾವುದಿರ್ಬೋದಮ್ಮ ಕಳಶ? ಪಾಪ ಅಷ್ಟು ಮೇಲೆ ನಾನ್ಯಾಕೆ ನೋಡಲಿ ಗುರುಗಳೇ ಅಂದ್ಕೋಬೇಡ, ಕಂಚು. ಹೌದಾ? ಚಿನ್ನ ಎಲ್ಲವೂ ಆಗಿದೆ, ಗೋಪುರವೇ ಚಿನ್ನ ಆಗಿದೆ. ಬಂಗಾರ ಗಿರಿವಾಸ ಅಂತ ಹೇಳ್ತೀವಿ ಶ್ರೀನಿವಾಸರಿಗೆ. ಬಂಗಾರ ಎಲ್ಲ ಇದ್ದರೂ ಕಂಚು ಮಾತ್ರ ಕಳಶದಲ್ಲಿದೆ. ಯಾಕೆ? ಪ್ರಶ್ನೆ ಹಾಕಬೇಕಲ್ಲ. ದೇವಸ್ಥಾನದ ಕಳಶ ಕಂಚಿಂದೇ ಯಾಕೆ ಹಾಕಬೇಕು? ತಾಮ್ರದ ಯಾಕೆ ಹಾಕಲಿಲ್ಲ? ಚಿನ್ನದ ಯಾಕೆ ಹಾಕಲಿಲ್ಲ? ದೇವ್ರಿಗೇನು ಕಮ್ಮಿ ಅನ್ಕೋಬೋದಲ್ಲ? ಹೌದು. ಏನಿರ್ಬೋದು ಕಂಚು ಅಂದರೆ, ಜ್ಯೋತಿಷ್ಯಕ್ಕೆ ಬಂದಾಗ ಆತ್ಮ ಜೀವ ಅಂತಕ್ಕಂತಹ ವಿಷಯಕ್ಕೆ ಬಂದರೆ ನಾವು ಸೂರ್ಯನನ್ನು ತಗೋತಾರೆ ಜ್ಯೋತಿಷಿಗಳು. ಸೂರ್ಯನನ್ನು ತಗೋತಾರೆ. ಸೂರ್ಯ ಯಾರು ಅಂದರೆ ಆತ್ಮ, ಸೂರ್ಯ ಯಾರು ಅಂದರೆ ಜೀವ. ಅದು ಆತ್ಮನೂ ಜೀವನೂ ಎರಡೂ ಒಂದೇ, ಹೇಳೋ ಪ್ರಕ್ರಿಯೆಗಳು ಬೇರೆ ಇದೆ. ಇದಕ್ಕೆ ಸೂರ್ಯ ಕಾರಣಕರ್ತನಾಗಿದ್ದಾರೆ ಅಂತಹ ಜ್ಯೋತಿಷ ಶಾಸ್ತ್ರದಲ್ಲಿ ಇದೆಯಪ್ಪ. ಅದಷ್ಟೇ ಅಲ್ಲೇ ಕೂತಿದೆಯಪ್ಪ, ಹೊರಗೆ ಬರಲಿಲ್ಲ. ಯಾಕೆಂದರೆ ಹೇಳೋರು ಗೊತ್ತಿಲ್ವಲ್ಲಪ್ಪ ಅನ್ನೋದು ನನ್ನ ಪ್ರಶ್ನೆ. ನೀವು ಉತ್ತರ ಹೇಳಿದ್ರು ಸರಿ ರೀ, ಅದನ್ನು ಕರ್ಕೊಂಬಂದೇ ಇಲ್ವಲ್ಲ. ಮದುವೆ ಗಂಡೇ ಬಂದಿಲ್ಲ, ಮದುವೆ ಮಾಡು, ಮಾಂಗಲ್ಯ ಕಟ್ಟು, ಎಲ್ಲಿಂದ ಆಗತ್ತೆ ಮದುವೆ? ಸೂರ್ಯ ಎಲ್ಲಿದ್ದಾನೆ ಅಲ್ಲೇ ಇದ್ದಾನೆ. ಹೌದು. ಮತ್ತೆ ಹೆಂಗದು? ಗಂಡು ಜಾಗದಲ್ಲಿ ಹೆಣ್ಣು ಜಾಗದಲ್ಲಿ ಮದುವೆ ಹೆಂಗಾಗತ್ತೆ?
ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನಾವು ಅರ್ಥ ಮಾಡ್ಕೋಬೇಕು. ಈ ಸೂರ್ಯನನ್ನು ಬರಮಾಡ್ಕೋಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವೊಂದು ಗೊತ್ತಿಲ್ಲದೆ ಕಾಣದೆ, ನಾವು ಸೂರ್ಯ ಬೇಕು ಅಂತ ಗೊತ್ತು, ಆದರೆ ಹೇಗೆ ಬೇಕು, ಯಾವ ರೀತಿ ತಗೋಬೇಕು ಅಂತ ಗೊತ್ತಿಲ್ವಲ್ಲ ಅನ್ನೋದು ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ನಿಮ್ಮ ವಾಸದ ಮನೆಯ ಒಳಗಡೆ ಸೂರ್ಯನನ್ನು ಹೇಗೆ ನೀವು ಇಟ್ಕೋಬೇಕಿತ್ತು, ಬರಮಾಡ್ಕೋಬೇಕಿತ್ತು, ಸ್ಥಾಪನೆ ಮಾಡ್ಕೋಬೇಕಿತ್ತು, ತಿಳ್ಕೋಬೇಕಿತ್ತು, ಅದನ್ನು ಅನುಭವಿಸ್ಬೇಕಿತ್ತು. ನೀವು ಯಾವಾಗಲೂ ದೇಹಕ್ಕೆ ಸುಸ್ತು, ಮನಸ್ಸಿಗೆ ಸುಸ್ತು ಅಂತ ಹೇಳ್ತಾ ಇರ್ತೀರಲ್ಲ, ಈ ಮನಸ್ಸಿಗೆ ಯಾರು ಬೇಜಾರು ಅಂತಾರೆ, ದೇಹಕ್ಕೆ ಯಾರು ಸುಸ್ತು ಅಂತಾರೆ, ಅವ್ರ ಮನೆಯಲ್ಲಿ ಸೂರ್ಯ ಇಲ್ಲ. ವೆರಿ ಸಿಂಪಲ್. ಅದಕ್ಕೊಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ಮನೆಯಲ್ಲಿ ದೀಪವನ್ನು ಹಚ್ಚುವ ಕಾರಣ ಏನು? ದೇವರಿಗೆ ದೀಪವನ್ನು ಹಚ್ಚುತ್ತೇವೆ ಅಂತ ಹೇಳ್ತೀವಿ. ನಾವು ದೇವರಿಗೆಲ್ಲ ದೀಪ ಹಚ್ಚೋದು. ಎಲ್ಲಿಗೆ ದೀಪ ಹಚ್ಚೋದು? ನಾವು ಮನೆಯಲ್ಲಿ ದೀಪ ಹಚ್ತೀವಿ. ಹೇಳೋದೆಲ್ಲಿಗೆ? ದೇವ್ರಿಗೆ ದೀಪ ಹಚ್ಚು ಅಂತ. ನೋಡು, ನಮ್ಮ ಕನ್ನಡ ಮಾತು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನಾವು. ದೇವ್ರಿಗೆ ಪೂಜೆ ಮಾಡಿ, ದೇವ್ರಿಗೆ ಅಭಿಷೇಕ ಮಾಡಿ, ದೇವ್ರಿಗೆ ನೈವೇದ್ಯ ಮಾಡಿ, ಹೆಂಗ್ರಿ ಅದು ಆಗುತ್ತೆ? ನಮಗಾಗಿಲ್ಲ ಅದು. ಹೇಳ್ಬೋದು, ಬಳಸೋದೆಲ್ಲ ನಮಗೆ. ದೇವ್ರ ನೈವೇದ್ಯ ಮಾಡಿ ಯಾರಮ್ಮ ತಿನ್ನೋದು? ಮತ್ತು ದೇವ್ರಿಗೆ ಯಾಕೆ ಕೇಳಿದ್ರಿ? ಅಂದರೆ ಇದು ಕೇಳೋದಕ್ಕೊಂಥರ ತಲಾಟೆ ಥರ ಆಗಿರಬಹುದು. ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದನ್ನು ಬಳಸ್ತಾ ಇದ್ದೀನಿ. ಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಗ್ರಹಿಸಿ ಇದು ಸತ್ಯ ಇದೆ, ಇದರಲ್ಲಿ ನಾವು ತುಂಬ ಹಿಂದೆ ಇದ್ದೀವಿ ಅಂತ ಅವಾಗ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮಾತಾಡೋದು ತುಂಬ ಮಾಮೂಲಿಯಾದ ವಿಚಾರ ಅಂತ ಅನಿಸುತ್ತೆ ನಿಮಗೆ. ಇದು ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇದು ಮಾತಾಡ್ತಾ ಇದ್ದೀವಂತ ನಿಮ್ಗೆ ಅರ್ಥ ಆದಮೇಲೆ ಅರ್ಥ ಆಗುತ್ತೆ ಅಂತ ನಾನು ಈ ಮೂಲಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸೂರ್ಯ ಅಂತಕ್ಕಂತಹ ವಿಚಾರದಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಯಾರು ಇವತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡೋದಾದರೆ, ನಿಮ್ಮ ಮನೆ ಉತ್ತರ ದಕ್ಷಿಣಕ್ಕೆ ಏನಾದರೂ ಜಾಸ್ತಿ ಜಾಗ ಉದ್ದ ಇದ್ದು ಪೂರ್ವ ಪಶ್ಚಿಮ ಕಡಿಮೆ ಇದ್ದರೆ, ಇನ್ನೊಮ್ಮೆ ಹೇಳ್ತೀನಿ, ನೀವು ಕೂತಿರುವ ಮನೆಯಲ್ಲಿ ಅದು ಬಾಡಿಗೆ ಇರ್ಬೋದು, ಯಾವುದೇ ಮನೆ ಇರ್ಬೋದು, ಸತ್ಯ ತಿಳ್ಕೊಳ್ಳಿ. ಇವತ್ತು ಹೇಳಿದ್ದಂತೂ ಎಷ್ಟು ಸತ್ಯ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಉತ್ತರ ದಕ್ಷಿಣ ಯಾವ ಮನೆ ಜಾಸ್ತಿ ಉದ್ದ ಇದೆ ಅಂಥವ್ರು ದಯವಿಟ್ಟು ಕರೆ ಮಾಡಿದ್ರೆ ಅದಕ್ಕೊಂದು ಮೆಸೇಜ್. ನಿಮ್ಮ ಮನೆಯಲ್ಲಿ ದೀಪ ಸರಿಯಾಗಿ ಉರಿಯುತ್ತಿದೆಯಾ? ಉರಿಯುತ್ತಿಲ್ಲ. ನಾನು ಇಲ್ಲಿ ಕೂತ್ಕೊಂಡೇ ಹೇಳ್ತೀನಿ. ಇದು ವೈಜ್ಞಾನಿಕವಾಗಿ ಸೈನ್ಸ್ ಅಂತ ನೀವೇನು ಹೇಳ್ತೀವೋ ಅದನ್ನೂ ಕೂಡ ಪ್ರೂವ್ ಮಾಡಿ ಹೇಳ್ಕೊಡ್ತೀನಿ. ಉತ್ತರ ದಕ್ಷಿಣದ ನಿವೇಶನದಲ್ಲಿ ನೀವು ಮನೆ ಕಟ್ಟಿರೋದೇ ಆದರೆ ನಿಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ ಯಾವ ಕಾರಣಕ್ಕೂ ಉರಿಯಲ್ಲ. ಕಿಟ್ಟ ಕಟ್ತಾ ಇರುತ್ತೆ, ತುಂಬ ಸಣ್ಣಗಾಗ್ಬಿಡುತ್ತೆ. ಇದನ್ನು ದೀಪ ಅಳೋದು ಅಂತಾರೆ. ಯಾಕೋ ದೀಪ ಸರಿ ಉರಿತಾ ಇಲ್ಲ, ಬತ್ತಿ ಸರಿ ಇಲ್ಲ, ಎಣ್ಣೆ ಸರಿ ಇಲ್ಲ. ಅಲ್ಲ ರೀ, ಜಾಗ ಸರಿ ಇಲ್ಲ. ಮನೆಯಲ್ಲಿ ಜಾಗ ಸರಿ ಇದೆಯಾ ಸರಿ ಇಲ್ವಾ, ಗಾಳಿ ಯಾವುದು ಶಾಖ ಯಾವುದು ಅಂತ ತೋರಿಸ್ತಕ್ಕಂಥದ್ದೇ ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ. ಇದನ್ನೇ ರೀ ಸೂರ್ಯನ ಜೀವ ಇರೋದು ದೀಪದಲ್ಲಿ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಆಮೇಲೆ ದೀಪ ಯಾವುದಾಗಿರಬೇಕು? ನೀವು ಬಂಗಾರದ ಹಚ್ಚಿದ್ರೂ ದೇವ್ರಿಗೆ ಅವಶ್ಯಕತೆ ಇಲ್ಲ. ಯಾವುದಾಗಬೇಕು? ಕಂಚಿಂದೇ ಆಗಬೇಕು. ಕಂಚಿನ ದೀಪನೇ ಆಗಬೇಕು. ಯಾಕೆ ಅಂದರೆ ನಮ್ಮ ದೇಹಕ್ಕೂ ದೀಪ ಅನ್ನತಕ್ಕಂಥ ಒಂದು ದೇಹ ಅನ್ನೋದೊಂದಿದೆ. ದೀಪಕ್ಕೆ ದೇಹ ಅನ್ನೋದು ಇದೆ ಅಂತೀಯಾ ಇಲ್ಲ ಅಂತೀಯಮ್ಮ? ಗೊತ್ತೇ ಇಲ್ಲ. ಅದರಲ್ಲಿ ನಂದ ದೀಪ, ಕಾಮಾಕ್ಷಿ ದೀಪ, ಅದು ಎಂತೆಂಥದ್ದೋ ದೀಪ, ಏನೇನೋ ಕಪ್ಪು ರೂಪದಲ್ಲಿ ದೀಪ. ಕೆಲವರು ಮಾರ್ಕೆಟಿಂಗ್ ಗುರುಗಳು ಹೇಳ್ದಂಗೆ ಹಚ್ತಾ ಇರ್ತಾರೆ. ಅದು ಯಾವ ದೀಪಗಳು ಅವ್ರನ್ನೇ ಕೇಳಬೇಕು. ನಮಗೆ ಬೇಕಿರ್ತಕ್ಕಂಥದ್ದು ಜೀವಕ್ಕೆ ಬೇಕಾಗಿರ್ತಕ್ಕಂಥ ದೀಪ ಬೇಕು. ನಮಗೆ ಜೀವ ಇದೆ, ಹೌದಲ್ಲಮ್ಮ? ಆ ಜೀವಕ್ಕೆ ಶಕ್ತಿ ಕೊಡುವ ದೀಪ ಬೇಕು. ಅದನ್ನೇ ಭಗವಂತನ ದೇಹ ಅಂತ ಹೇಳ್ತಾರೆ. ಯಾವುದನ್ನು? ದೀಪವನ್ನು ಭಗವಂತನ ದೇಹ ಅಂತಾರೆ. ಭಗವಂತ ಅಲ್ಲಿಗೆ ಬಂದ ಮೇಲೆ ನಿಮ್ಗೆ ಏನು ಬೇಕೆಲ್ಲ ಸಿಗುತ್ತೆ. ನಾವು ಗುಡಿಯಲ್ಲಿ ಹೋದರೆ ಮಾತ್ರ ದೇವರಿದ್ದಾನೆ, ಅಲ್ಲೂ ಕೂಡ ಕಂಚಿಂದ ಹಾಕಿದ್ದಾರೆ. ದೇವರಿದ್ದಾನೆ ಅಂತಿದ್ರೂ ಕೂಡ ದೀಪವನ್ನು ತೋರಿಸ್ತಾರೆ. ದೀಪ ಇಲ್ಲದ ದೇವರು ಇಲ್ಲ ಅಂದ ಮೇಲೆ ಪ್ರಾಧಾನ್ಯತೆ ಯಾರಿಗೆ ಬಂತು ನೀವೇ ಯೋಚನೆ ಮಾಡಿ. ದೇವಾಲಯದಲ್ಲೂ ದೀಪ ಇದೆ ಅಂದ ಮೇಲೆ ದೇವರಿಗಿನ್ನ ದೀಪಕ್ಕೆ ಪ್ರಾಧಾನ್ಯತೆ ಜಾಸ್ತಿ ಆಯಿತು. ದೇವರಿಗಿನ್ನ ಮೇಲೆ ದೀಪ ಇದೆ, ದೀಪದ ಕೆಳಗಡೆ ದೇವರಿದೆ, ಅದ್ರ ಕೆಳಗಡೆ ನಾವಿದ್ದೀವಿ ಅಂದರೆ 3 ಭಾಗ ಆಯಿತು. ಈಗ ನಾವು ತ್ರಿಮೂರ್ತಿಗಳನ್ನು ಜ್ಞಾಪಕ ಮಾಡ್ಕೋತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ. ನಿಮ್ಮ ದೀಪದಲ್ಲಿ ಅದಕ್ಕೆ ದೀಪಾಲೆ ಕಂಬ, ದೀಪ ಅಲೆ, ದೀಪದಲ್ಲಿ ಅಲೆಯನ್ನು ಗೊತ್ತು ಮಾಡುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಾಖ ಗಾಳಿ ಯಾವ ಕಡೆಯಿಂದ ಬರುತ್ತೆ, ದೀಪ ಹಚ್ಚಿದಾಗಲೇ ಗೊತ್ತಾಗೋದು ಗಾಳಿ ಯಾವ ಕಡೆ ಬರ್ತಾ ಇದೆ ಅಂತಲ್ಲಮ್ಮ. ಆ ಕಿಟಕಿ ಮುಚ್ಚು ಅಂತಾರೆ, ಬಾಗಿಲು ಮುಚ್ಚು ಅಂತಾರೆ,
ಹೌದಾ? ಇದು ಗೊತ್ತಿರಬೇಕಲ್ಲ ನಮ್ಮ ಜನಕ್ಕೆ. ಯಾವ ದಿಕ್ಕಿನಿಂದ ಗಾಳಿ ಹೆಚ್ಚಾಗಿ ಬೀಸತ್ತೆ ಅಲ್ಲಿ ದೀಪ ಶೇಕ್ ಆಗತ್ತೆ. ಅಂದರೆ ಎಂಥ ಅದ್ಭುತವಾದ ಪವಾಡ ರೀ ಭಗವಂತ ತೋರಿಸ್ತಾ ಇರೋದು. ನಿನ್ನ ಮನೆಯ ಅಡ್ರೆಸ್ ತಿಳ್ಕೊಳ್ಳೋ ಮೂರ್ಖ ಇಲ್ಲ, ನಾವು ತಿಳ್ಕೊಳಕ್ಕೆ ಹೋಗೇ ಇಲ್ಲ. ನಾವೇನಿದ್ರು ಪೂಜೆ ಮಾಡೋದೇ ನಮ್ದು ಅಷ್ಟೇ ಹಣೆ ಬರ. ಈ ಪೂಜೆ ಮಾಡಿ 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 ಕಷ್ಟಪಡ್ತಾ ಇದ್ದೀವಿ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ನಾವು ಕಷ್ಟಪಡೋದು ಯಾಕೆ ಅಂದರೆ ನಾವು ಪೂಜೆ ಮಾಡೋ ಅರ್ಥ ತಿಳ್ಕೊಂಡಿಲ್ಲ. ನಾವು ಪೂಜೆ ಮಾಡೋ ಅರ್ಥ ತಿಳ್ಕೊಂಡ್ರೆ ನೀವು ಕಷ್ಟ ಬಿಡೋದು ಬೇಕಾಗಿಲ್ಲ. ನೀವು ಪೂಜೆ ಮಾಡ್ತಾನೇ ಇರಿ, ಜೀವನದಲ್ಲಿ ಕಷ್ಟಪಡ್ತಾನೇ ಇರಿ. ಯಾರು ತುಂಬ ದೇವ್ರ ಪೂಜೆ ಮಾಡ್ತಾರೆ ಅವ್ರ ಜೀವನವೆಲ್ಲ ಬರೀ ಕಷ್ಟ. ಮಲಗಕ್ಕೆ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಪೂಜೆ ದೇವರು ಅಂದರೆ ನೀನು ಏನು ತಿಳ್ಕೊಬೇಕು ಅದನ್ನು ತಿಳ್ಕೊಂಡಿಲ್ಲ. ಇದನ್ನೇ ಕಷ್ಟಪಡೋದು ಅನ್ನೋದು. ನಾನು ಶುಕ್ರವಾರ ಬಂದುಬಿಟ್ರೆ ಈ ಥರ ಪೂಜೆ ಮಾಡ್ತೀನಿ, ಸೋಮವಾರ ಬಂದುಬಿಟ್ರೆ ಈ ದೇವ್ರನ್ನ ಪೂಜೆ ಮಾಡ್ತಿದ್ದೀಯಪ್ಪ, ಶ್ರಮ ಯಾಕೆ ಬೀಳ್ತಿದ್ದೀಯಾ? ಏನೂ ಮಾಡದೆ ಕೈಲಾಡಿಸ್ಕೊಂಡು ಹೋಗೋರು ದುಡ್ಡು ಮಾಡ್ತಾ ಇದ್ದಾರೆ. ನೀನು ಮಾಡಿ ಮಾಡಿ ಏನೂ ಇಲ್ಲೇ ಕೂತಿದ್ದೀಯಾ. ಬೈಯಲ್ವೇನಮ್ಮ? ಎಷ್ಟು ಜನ ಮಕ್ಕಳು ಬೈತಾರೆ, ನೀವು ದೇವರು ಮಾಡಿ ಏನು ಉದ್ಧಾರ ಮಾಡಿದ್ದೀರಾ, ನಮ್ಗೆ ಯಾವ ಆಸ್ತಿ ಮಾಡಿದ್ದೀರಾ? ಚೆನ್ನಾಗಿ ಬೈತಾ ಇದ್ದಾರೆ. ಇನ್ನೂ ಅಪ್ಪ ಅಮ್ಮನಿಗೆ ಅರ್ಥ ಆಗಿಲ್ಲ ನಾವು ತಪ್ಪಾಗಿ ಹೋಗಿದ್ದೀವಲ್ವಾ ಅಂತ. ಆಮೇಲೆ ಅವ್ರಿಗೂ ಹೇಳ್ತಾರೆ ನೀನು ದೇವಸ್ಥಾನಕ್ಕೆ ಹೋಗ್ಬಿಟ್ಟೋಗಪ್ಪ. ದೇವಸ್ಥಾನಕ್ಕೆ ಹೋಗೋನ ತಪ್ಪಲ್ಲ, ದೇವಸ್ಥಾನಕ್ಕೆ ಅವ್ರು ಹೋಗೋದು ತಪ್ಪಲ್ಲ. ನೀವು ಏನು ಮೆಸೇಜ್ ಕೊಟ್ರಿ ಮಕ್ಕಳಿಗೆ? ದೇವಸ್ಥಾನಕ್ಕೆ ಏನಕ್ಕೆ ಹೋಗಬೇಕು ಅಂತ ಮಕ್ಕಳು ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಮನೆಯಲ್ಲಿ ದೀಪ ಏನಕ್ಕೆ ಉರಿಬೇಕು, ಯಾವ ರೀತಿ ಉರಿಬೇಕು, ನಿಮ್ಮ ಹತ್ರ ಉತ್ತರ ಇಲ್ಲ. ನೀವೇನು ಊಟ ಮಾಡ್ತಾ ಇದ್ದೀರಾ, ಯಾವುದ್ರಲ್ಲಿ ಊಟ ಮಾಡ್ತಾ ಇದ್ದೀರಾ, ಉತ್ತರ ಇಲ್ಲ. ನೀವು ಏನಕ್ಕೆ ಬಂದ್ರಿ ಈ ಭೂಮಿಗೆ ಅಂತಕ್ಕಂಥದ್ದು ಉತ್ತರ ಇಲ್ಲ. ನೀವು ಮದುವೆ ಮಾಡ್ಕೊಂಡು ಏನು ತಿಳ್ಕೊಂಡ್ರಿ ಅನ್ನೋದಕ್ಕೆ ಉತ್ತರ ಇಲ್ಲ. ನೀವು ಮಕ್ಕಳು ಯಾಕೆ ಮಾಡ್ಕೊಂಡ್ರಿ ಅಂದರೆ ಉತ್ತರ ಇಲ್ಲ. ಯಾವ ಪುರುಷಾರ್ಥಕ್ರಿ ತಂದೆ ತಾಯಿ ಅಂತ ನಾವು ಇವರನ್ನು ಒಪ್ಕೋಬೇಕು ಅಂತ ಬೇಜಾರಾಗತ್ತೆ ಕೆಲವು ಸಂದರ್ಭದಲ್ಲಿ. ತಂದೆ ತಾಯಿ ಒಪ್ಕೊಳ್ಳೋ ಸತ್ಯ, ಆದರೆ ಅವ್ರಿಗೇನೂ ಗೊತ್ತಾಗಿಲ್ಲ. ಯಾಕೆ ಅಂದರೆ ಇವ್ರ ಮ್ಯಾಟು ಅವ್ರ ಬ್ಯಾಟು ಅದೇ ಕಲ್ತಿರೋದವರು. ಇವ್ರ ಮ್ಯಾಟು ಅವ್ರ ಬ್ಯಾಟು ತಗೊಂಡು ಏನು ಮಾಡೋಣ, ಈಗ ಬಾಲ್ ಇಲ್ವೇ ಇಲ್ಲ. ಅದಕ್ಕೋಸ್ಕರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ನಮ್ಮ ದೀಪದ ಕಂಬದಲ್ಲಿ, ದೀಪಾವಳಿ ಕಂಬನೇ ದೀಪ ಉರಿಬೇಕು ಮನೆಯಲ್ಲಿ. ನೀವ್ಯಾವುದೋ ಗಜಕೇಶ್ವರದು ಕಾಮಾಕ್ಷಿದು ಇಟ್ಕೊಂಡ್ರೆ ನಿಮ್ಮ ಮನೆ ಬರ. ಯಾಕೆ ದೀಪಾವಳಿ ಕಂಬನೇ ಮನೇಲಿರಬೇಕು? ಅದಕ್ಕೂ ಸತ್ಯ ಗೊತ್ತಾಗಬೇಕು. ದೀಪ ಅಂತಕ್ಕಂಥದ್ದು ಭೂಮಿಗೆ ಕೂರಿಸಿರ್ತಕ್ಕಂಥ ಕೆಳಭಾಗ ಏನಿದೆ ಅವನೇ ಬ್ರಹ್ಮ, ಮಧ್ಯಭಾಗ ಏನು ಮಹಾವಿಷ್ಣು, ಮೇಲ್ಭಾಗ ಯಾವುದು ಹಳ್ಳ ಇರ್ತಕ್ಕಂಥದ್ದು ಪರಮೇಶ್ವರ. ಆ ಹಳ್ಳದ ಭಾಗ ಇದೆಯಲ್ಲ, ಎಣ್ಣೆ ಹಾಕ್ತಿರಲ್ಲ, ಅದೇ ಪಾರ್ವತಿ. ದೀಪ ಉರಿಯೋದಕ್ಕೆ ಪಾಯಿಂಟ್ ಮಾಡಿರ್ತಾರಲ್ಲ, ಆ ಪಾಯಿಂಟ್ ಇರ್ತಕ್ಕಂಥದ್ದು ಮಹಾಲಕ್ಷ್ಮಿ. ಉರಿತಕ್ಕಂಥದ್ದು ಉರಿಯುತ್ತಲ್ಲ, ಅಲ್ಲಿ ದೀಪ ಜ್ವಾಲೆ ಬರುತ್ತಲ್ಲ, ಅದೇ ಸರಸ್ವತಿ. ಈಗ ಸ್ವಲ್ಪ ಯೋಚನೆ ಮಾಡಿ, ನೀವು ಯಾವ್ಯಾವ ದೇವರೆಲ್ಲ ಕೇಳ್ಕೊತೀರಾ, ನಮ್ಮ ದೇವರು ನಿಮ್ಮ ದೇವರು ಅಂತ ಬಡ್ದಾಡ್ತಾ ಇದ್ದೀರಲ್ಲ, ನಿಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪದ ಶಕ್ತಿ, ದೀಪದಲ್ಲಿ ಇರ್ತಕ್ಕಂಥ ಅರ್ಥ ಗೊತ್ತಾಗಿದೆಯಾ? ಈ ಅರ್ಥ ಗೊತ್ತಾಗದೆ ದೀಪ ಹಚ್ತೀರಾ, ದೇವ್ರಿಗೆ ದೀಪ ಹಚ್ತೀನಿ ದೇವ್ರಿಗೆ ದೀಪ ಹಚ್ತೀನಿ ಅಂತ ಹಿಂಗೆ ಸುಳ್ಳು ಹೇಳ್ಕೊಂಡೇ ಬಂದು ದೇವ್ರ ಹತ್ರನೇ ಸುಳ್ಳು. ಬೇಕಾದಷ್ಟು ಜನಕ್ಕೆ ಬೇಜಾರಾಗುತ್ತೆ. ಈಗ ಏನಂಗ ನಾವು ಸುಳ್ಳ, ದೊಡ್ಡವ್ರು ಹೇಳ್ಕೊಟ್ರು, ದೊಡ್ಡವ್ರನ್ನ ದಡ್ರು ಅಂತ ತೀರ್ಮಾನ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ದೊಡ್ಡವರು ದೊಡ್ಡವರಲ್ಲ, ದಡ್ರು. ಯಾಕೆ ಅಂದರೆ ಅವರಿಗೆ ಓದು ಬರಹ ಇರಲಿಲ್ಲ, ಅದರಲ್ಲಿ ದಡ್ರು ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲ, ಅವರು ಜ್ಞಾನವಂತರಾಗಿದ್ದರು, ಅದಕ್ಕೆ ದಡ್ರು. ನಾನು ಇರೋದೇ ಇದಕ್ಕೆ ಅಂತ. ಈಗ ಹಂಗಲ್ಲ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಕೆಲಸಕ್ಕೆ ಹೋಗ್ತೀನಿ, ಸೈನ್ಸ್ ತಗೋತೀನಿ, ಸೋಷಿಯಲ್ ತಗೋತೀನಿ. ಇದು ನಾವು ಮಾಡ್ತಾ ಇರೋ ಕೆಲಸ ಡಿಫ್ರೆಂಟಾಗಿರಬೇಕು. ಅದಕ್ಕೋಸ್ಕರವಾಗಿ ಹಿಂದಿನವ್ರಿಗೂ ನಮಗೂ ವ್ಯತ್ಯಾಸ ಏನಪ್ಪ ಅಂದರೆ, ಅವರಲ್ಲಿ ಪ್ಲ್ಯಾನ್ ಇರಲಿಲ್ಲ, ನಮ್ಮಲ್ಲಿ ಪ್ಲ್ಯಾನ್ ಇದೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡೆ ಉಲ್ಟಾ ಹೊಡಿತಾ ಇದ್ದೀವಿ. ಅವ್ರು ಪ್ಲ್ಯಾನ್ ಇಲ್ಲದೇ ಜೀವನದಲ್ಲಿ 10-15 ಮಕ್ಕಳು, ಅಷ್ಟೊಂದು ಮಕ್ಕಳು ಮಾಡ್ಕೊಂಡು ಮನೆ ತುಂಬ ಇರೋರು, ಪ್ಲ್ಯಾನ್ ಇಲ್ಲದೇ. ಏನಮ್ಮ, ಈಗ ಒಂದು ಮಗು ಮಾಡಿಕೊಂಡ್ರೆ ಅದಿನ್ನೂ ಹೊಟ್ಟೆಯಿಂದ ಹೊರಗೆ ಬಂದೇ ಇಲ್ಲ. ಮಗುನ ಯಾವುದಕ್ಕೆ ಕಾನ್ವೆಂಟಲ್ಲಿ ಓದಿಸೋಣ, ಆಮೇಲೆ ಅಡ್ವಾನ್ಸಾಗಿ ಬುಕ್ ಮಾಡಿಬಿಡಿ, LKGಗೆ ಸಿಕ್ಕಲ್ವಲ್ಲ ಸೀಟು. ಈ ಪರಿಸ್ಥಿತಿಗೆ ಒಟ್ಟಾಗಿದ್ದೀವಿ ನಾವು. ಅದಿನ್ನೂ ಪ್ರಪಂಚನೇ ನೋಡಿಲ್ಲ, ಅದಕ್ಕಾಗಲೇ ಇಂಗ್ಲೀಷ್ ಮೀಡಿಯಮ್ಗೆ ಸೇರ್ಸೋಕ್ಕೆ ಹೋಗ್ತೀವಿ. ಏನು ಮಾಡ್ತಾ ಇದ್ದೀವಿ ಮಕ್ಕಳನ್ನ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪೋಷಕರೇ ಅಂದ್ಕೊಂಡಿರ್ತಕ್ಕಂಥವ್ರು ನಮ್ಮ ಮಕ್ಕಳನ್ನು ಯಾವ ಅಧೋಗತಿಗೆ ತಗೊಂಡೋಗ್ತಾ ಇದ್ದೀವಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಮೊದಲು ಅರ್ಥ ಮಾಡ್ಕೊಳ್ಳಿ. ಶಾಲೆಯ ಶಿಕ್ಷಣ ನಂತರ, ಮಕ್ಕಳಿಗೆ ಶಿಕ್ಷಣ ಬೇಕಿರೋದು ನಿಮ್ಮಿಂದ. ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕರ್ತವ್ಯಗಳಿಂದ ಮಗುನಿಗೆ ಭಗವಂತ ಯಾರು ಅಂತ ತೋರಿಸ್ಬೇಕು ನೀವು. ಈ ಒಂದು ಶಿಕ್ಷಣವನ್ನು ಕೊಡೋದೇ ಆದರೆ, ಶಾಲೆಯಲ್ಲಿ ಕೊಡುವ ಶಿಕ್ಷಣ ತುಂಬ ಉನ್ನತ ಮಟ್ಟಕ್ಕೆ ಇಷ್ಟಪಟ್ಟು ಮಕ್ಕಳು ಓದ್ತಾರೆ.
ನೀವು ಈ ಶಿಕ್ಷಣವನ್ನು ಬ್ರೇಕ್ ಮಾಡಿ ಸೈನ್ಸ್ ಅನ್ನೋ ಪುಸ್ತಕನ ಕೈಗೆ ಕೊಟ್ಟು ಅವ್ರಿಗೆ ಸೆನ್ಸ್ ಇಲ್ದಂಗೆ ಮಾಡಿಬಿಟ್ಟಿದ್ದೀರಾ. ಯಾಕೆ ಅಂದರೆ ಮಕ್ಕಳು ಕೊಡಬೇಕಾಗಿರೋದು ಸೆನ್ಸು. ನೀವು ಸೈನ್ಸು ಕಾಲೇಜಲ್ಲಿ ಕೊಡ್ತಾರೆ, ನೀವು ಸೆನ್ಸೇ ಕೊಟ್ಟಿಲ್ಲ, ಕಾಲೇಜಿಗೆ ಕಳಿಸ್ಬಿಟ್ಟಿದ್ದೀರಾ ಸೈನ್ಸ್ ಹಿಡ್ಕೊ ಅಂತ. ಈಗ ಅನುಭವಿಸ್ತಾರೋರು ಯಾರು? ಇವರೇ. ಇವಾಗ ನನಗೆ ಎಕ್ಸಾಮು ನನಗೆ ತುಂಬ ಕಷ್ಟ, ನಾನು ಓದಬೇಕು, ಹೌದಲ್ಲಮ್ಮ? ಈ ಕಷ್ಟಪಟ್ಟು ಜೀವನ ಮಾಡಬಾರ್ದು ಅನ್ನೋದಕ್ಕೆ ಇವತ್ತಿನ ವಿಷಯ ನಿಮ್ಮ ಮನೆಯ ದೀಪ ತೋರಿಸುತ್ತೆ ಅಂತಕ್ಕಂಥದ್ದು ಕಾರ್ಯಕ್ರಮನ ಪೂರ್ತಿ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಈ ರೀತಿಯಾಗಿರ್ತಕ್ಕಂತಹ ಆ ದೀಪದಲ್ಲಿ ದೀಪಾವಳಿ ಕಂಬನೇ ಏನಕ್ಕೆ ಬೇಕು ಅನ್ನೋದಕ್ಕೆ ಒಂದು ಉತ್ತರ ಬೇಕಾಗತ್ತೆ. ದೀಪದ ಭಾಗಗಳು, ಹಚ್ಚುವಂಥ ಭಾಗ, ಒಂದೊಂದು ದೀಪದಲ್ಲಿ 5 ಭಾಗ ಇರುತ್ತೆ. ನೋಡಿದ್ಯಲ್ಲಮ್ಮ? ದೀಪಾವಳಿ ಕಂಬದಲ್ಲಿ ಒಂದು ದೀಪಾವಳಿ ಕಂಬದಲ್ಲಿ 5 ಭಾಗ ಇರುತ್ತೆ, ಪಾಯಿಂಟ್ ಇರುತ್ತೆ. 2 ಸೇರಿ ಎಷ್ಟಾಯಿತು? 10. ನಮ್ಮ ಮನೆಗೆ 10 ದಿಕ್ಕಿರಬೇಕು ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ನಾವು ವಾಸ ಮಾಡುವ ಮನೆಗೆ 10 ದಿಕ್ಕು ಇರಲೇಬೇಕು. ದಶಾವತಾರ, ದಶಕಾಂಡ, ನಮ್ಮ ಮೆದುಳು 10 ಭಾಗ ಇದೆ. ನಾವು 10 ಅವತಾರವನ್ನು ನಾವು ಕೇಳ್ತಾ ಇದ್ದೀವಿ. ಕೂರ್ಮಾವತಾರ, ವಾಮನಾವತಾರ ಕೂತ್ಕೊಂಡು ಮಾತಾಡ್ತೀವಿ. ಆದರೆ ಕೇಳ್ತಾ ಇದ್ದೀವಿ ಹೊರತು ನಮ್ಮ ಮನೆಗಳಲ್ಲಿ ಇಟ್ಕೊಂಡಿಲ್ಲ. ಯಾಕೆ ಅಂದರೆ 10 ದಿಕ್ಕು ಹೆಂಗೆ ಬರುತ್ತೆ ಸ್ವಾಮಿ ಅಂದರೆ 8 ದಿಕ್ಕು ಮನೆಗೆ ಬೇಕೇ ಬೇಕು, ಗೊತ್ತಲ್ಲ? ಇವರು ಅಷ್ಟಲಕ್ಷ್ಮಿಯರು ಅಂತ ಕೂಡ ಹೇಳ್ತೀವಿ. ಈ 8 ದಿಕ್ಕಲ್ಲಿ ಇನ್ನೆರಡು ಯಾವುದು ಅಂದರೆ ಮೇಲೆ ಆಕಾಶ 1, ಕೆಳಗಡೆ ಭೂಮಿ 1. ಎಷ್ಟಾಯಿತು? 10 ಆಯಿತು. ಈ 10 ದಿಕ್ಕು ವಾಸದ ಮನೆಗೆ ಬೇಕು ಅಂತ ನಮ್ಗೆ ಗೊತ್ತಿದೆಯಾ? ಇದು ದೇವರು. ನೀವು ಮಾಡುವ ಪೂಜೆ ಮಾಡ್ತಿರಲ್ಲ, ಅದೆಲ್ಲ ದೇವರು. ನಿಮ್ಮ ಮನೆಯೇ ದೇವರನ್ನಾಗಿ ಮಾಡ್ಕೊಂಡಿದ್ದೀರಾ? 10 ದಿಕ್ಕು ನೀವು ಇಟ್ಕೊಂಡಿದ್ದೀರಾ? ಇಲ್ಲ. ಪಕ್ಕದಲ್ಲಿ ಜೈಂಟು ಸ್ವಾಮಿ, ಈ ಕಡೆ ಬಿಟ್ಕೊಂಡೈತೆ ಸ್ವಾಮಿ, 2 ಕಡೆ ಮೆಚ್ಕೊಂಡೈತೆ ಸ್ವಾಮಿ. ಇದೇ ತಾನೇ ನಮ್ಮ ಜೀವನ? ಇಲ್ಲ, ಯಾವುದೋ ಒಂದು ಕಡೆ ತಗಲ್ಕೊಂಡಿರ್ತದೆ, ಯಾವುದೋ ಒಂದು ಕಡೆ ಬಿಟ್ಕೊಂಡಿರ್ತದೆ. ಇದು ದಿಕ್ಕಿಲ್ಲದ ಮನೆ ಅಂತಾರೆ. ದಿಕ್ಕಿಲ್ಲ ಅಂದರೆ ಯಾರು? ದೇವರಿಲ್ಲ ಅಂತ ಅರ್ಥ. ಯಾರು ಮಾಡಿದ್ದು? ನಾವೇನೆ. ಮನೆ ಕಟ್ಟುವಾಗ ಮನೆಯೇ ದೇವರು ಅಂತ ತಿಳ್ಕೊಂಡಿದ್ರೆ ಈ ದಿಕ್ಕಿಲ್ಲದ ಮನೆ ನಾವು ಕಟ್ತಾ ಇರಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಕಾರಣದಿಂದ ಇವತ್ತು 20-30 ಸೈಟಲ್ಲಿ ಮನೆ ಕಟ್ಟುವಂತಹ ಪರಿಸ್ಥಿತಿ ಬಂದಿರುವ ಕಾರಣ, 10 ದಿಕ್ಕು ಬಿಡದೇ ಇರುವ ಕಾರಣ 10 ದಿಕ್ಕಿರುವಂಥ ದೀಪಾವಳಿಯ ಕಂಬವನ್ನು ಮನೆಯಲ್ಲಿ ಇರಿಸಿದರೆ ಆ ದಿಕ್ಕಿನಲ್ಲಿ ನಿಮ್ಮ ಅಪ್ಪ ತಾತ ಮನೆ ಕಟ್ಟಿ ಹೋಗಿರ್ತಾರೆ, ಅವಲಮ್ಮ. ಆ ಮನೆಯಲ್ಲೂ ಹಿಂಗೆ ಯಾವುದೋ ಒಂದು ದಿಕ್ಕಿಗೆ ಜಾಯಿಂಟ್ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಕಡೆ ಉದ್ದಕ್ಕೆ ಯಾವ ಥರ ಕಟ್ಟಿರ್ತಾರೆ, ಯಾವುದೋ ಒಂದು ಇಷ್ಟ ಬಂದಂಗೆ ಕಟ್ಟಿರ್ತಾರೆ. ಶಾಸ್ತ್ರ ಕೇಳ್ಕೊಂಡೆ, ಆಯಿತಾ? ಅದಕ್ಕೆ ದಿಕ್ಕು ಹೆಂಗಿದೆ ಅಂತ ಗೊತ್ತಿಲ್ಲ. ಯಾಕೆ ಶಾಸ್ತ್ರಗಳವರಿಗೆ ದಿಕ್ಕಿನ ಬಗ್ಗೆ ಗೊತ್ತಿಲ್ಲ, ಕಟ್ಟೋರಲ್ಲಿ ಬಂತು. ಹಾಗಾಗಿ ಅವರು ಹಾರ್ಟ್ ಅಟ್ಯಾಕೋ ಆಕ್ಸಿಡೆಂಟೋ ಆಗಿ ಸಾಯ್ತಾರೆ. ಏನಮ್ಮ? ಈ ರೀತಿ ಸಾಯೋರನ್ನ ನರಕ ಅಂತಾರೆ. ಅವ್ರನ್ನ ನರಕದಲ್ಲಿ ಇಟ್ಟಿರ್ತಾನೆ ಭಗವಂತ ಅಂತ ಕೂಡ ಕೆಲವರು ಹೇಳ್ತಾರೆ. ಅಕಾಲಿಕ ಮರಣ ಹೊಂದಿದವರಿಗೆ ನರಕ ಪ್ರಾಪ್ತಿ ಆಗುತ್ತೆ. ಯಾಕೆಂದರೆ ಪೂರ್ತಿ ಆಯುಸ್ಸವರು ಅನುಭವಿಸಿಲ್ಲ, ಅವರೆಲ್ಲ ನರಕದಲ್ಲಿರ್ತಾರೆ, ಕಷ್ಟ ಅನುಭವಿಸ್ತಾ ಇರ್ತಾರೆ, ದುಃಖ ಅನುಭವಿಸ್ತಾ ಇರ್ತಾರೆ. ಇದು ಮಕ್ಕಳು ಅನುಭವಿಸ್ತಾರೆ ಅಂತ ಕೆಲವರು ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ. ಇದು ಸತ್ಯವೇ. ಹಾಗಿದ್ದ ಮೇಲೆ ಅವರು ನರಕವನ್ನು ಬಿಟ್ಟು ಮತ್ತೆ ಭೂಮಿಯಲ್ಲಿ ಬಂದು ಹುಟ್ಟಬೇಕಾ ಬೇಡವಮ್ಮ? ಹುಟ್ಟಬೇಕು ಅಂತ ನಮಗಿನ್ನೂ ಗೊತ್ತಿಲ್ಲ. ಸತ್ತವರು ಗೊತ್ತಿಲ್ಲದೆ ಆಸ್ತಿ ಮಾಡಿರ್ತಾರೆ, ಗೊತ್ತಿಲ್ಲದೆ ಮನೆ ಕಟ್ಟಿರ್ತಾರೆ, ಸುಳ್ಳು ಹೇಳ್ಕೊಂಡು ಏನೋ ಬದುಕಿರ್ತಾರೆ, ಬದುಕಬೇಕಲ್ಲ ಅಂತ. ಇದಕ್ಕೇನಾಗತ್ತೆ? ಈ ರೀತಿಯಾಗಿ ಆಸ್ತಿಯನ್ನು ಮಾಡಿ ಸತ್ತಿರೋರಿಗೆ ನರಕ ಪ್ರಾಪ್ತಿ ಆಗತ್ತೆ ಅನ್ನತಕ್ಕಂಥ ಒಂದು ವಿಧಾನ ಇದೆ. ಆಮೇಲೆ ಅವನು ಆ ನರಕವನ್ನು ತೀರಿಸ್ದೆ, ಮಾಡಿರೋ ತಪ್ಪನ್ನು ತಿದ್ದುಕೊಳ್ಳದೆ ಮತ್ತೆ ಅವನಿಗೆ ಜನ್ಮ ಪ್ರಾಪ್ತಿ ಇಲ್ಲ. ಭಗವಂತನ ಮೂಲಕವಾಗಿ ಮತ್ತೆ ಹುಟ್ಟು ಇಲ್ಲ ಅವನಿಗೆ. ಯಾಕೆಂದರೆ ಸುತ್ತು, ನೀನು ಎಲ್ಲೂ ಹೋಗಬೇಡ, ಇಲ್ಲೇ ಸುತ್ತಾ ಇರು. ಇದು ಶಿಕ್ಷೆ ಅಂತಕ್ಕಂಥ ಒಂದು ವಿಷಯಕ್ಕೆ ತಗೊಳ್ಳೋಣ. ನಿಮ್ಮ ಮನೆಯಲ್ಲಿ ದೀಪ ಏನಕ್ಕೆ ಹಚ್ಚಬೇಕು ಅನ್ನೋದಕ್ಕೆ ಉತ್ತರ ಹಿರಿಯರು, ಕುಟುಂಬಸ್ಥರು, ವಂಶಸ್ಥರು, ಅಕಸ್ಮಾತು ದುರ್ಘಟನೆಯಿಂದ ಸತ್ತಿರೋರಿಗೆ, ನರಕದಲ್ಲಿರುವವರೆಗೆ ಬಂಧನದಿಂದ ಬಿಡಿಸಿ ಮತ್ತೆ ಭೂಮಿಯಲ್ಲಿ ಹುಟ್ಟುವುದಕ್ಕೆ ನಮ್ಮ ಪ್ರಾಯಶ್ಚಿತ್ತ. ನಾವು ಅವರ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೀವಿ, ಆ ಋಣ ತೀರ್ಸೋಕ್ಕೋಸ್ಕರ ಸದಾ ಯಾರ ಮನೆಯಲ್ಲಿ ದೀಪ ಆರದೆ ಯೋಚನೆ ಮಾಡದೆ ಸಣ್ಣಗಾಗ್ಬಿಡೋದು, ಉರಿತಾ. ಈ ರೀತಿಯಾದ ದೀಪ ನಿಮ್ಮ ಮನೆಯಲ್ಲಿ ದುಃಖವನ್ನು ಪಡುವಂಥ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿರೋದು ಕೂಡ ದುಃಖವಾಗಿ ಅರ್ಧಂಬರ್ಧ ಕೆಂಪಾಶ್ರುತಿಯಲ್ಲಿ ಉರಿತಾ ಇರುತ್ತೆ. ದಯವಿಟ್ಟು ನಿಮ್ಮ ಮನೆ ದೀಪ ನೋಡ್ಕೊಂಡು ಕರೆ ಮಾಡಿ. ಯಾಕೆ ಅಂದರೆ ನಿಮ್ಮ ವಂಶದ ಹಣೆ ಬರ, ನಿಮ್ಮ ಕುಟುಂಬದ ಹಣೆ ಬರ, ನಿಮ್ಮ ಕಟ್ಟಿರ್ತಕ್ಕಂಥ ಮನೆ ಹಣೆ ಬರ, ನಿಮ್ಮ ಮನಸ್ಸಿನ ಹಣೆ ಬರ ಎಲ್ಲವೂ ಪ್ರತ್ಯಕ್ಷವಾಗಿ ಆ ದೀಪ ನಿಮ್ಮನ್ನು ತೋರಿಸ್ತಾ ಇರುತ್ತೆ. ನೀನು ಈ ಮಟ್ಟದಲ್ಲಿ ಇದೆಯಾ, ದುಃಖದಲ್ಲಿದೆಯಾ, ರೋಗದಲ್ಲಿದೆಯಾ, ಅಥವಾ ಬೇಗ ಹೋಗ್ತೀಯಾ, ಅಥವಾ ಹೋಗಬೇಕು ಅಂತ ಇಷ್ಟಪಡ್ತೀಯಾ? ಯಾಕೆ ವರ್ಣನೆ ಮಾಡ್ತಾ ಇದ್ದೀನಿ ಅಂದರೆ ಉತ್ತರ ದಕ್ಷಿಣ ಮನೆ ಕಟ್ಟೋರಿಗೆಲ್ಲ ಈ ಸಾಮಾನ್ಯವಾಗಿ ಓಡ್ತಾ ಇರುತ್ತೆ. ನಾನು ಯಾಕಿರಬೇಕು, ಏನಕ್ಕಿರಬೇಕು,
ಯಾಕೆ ಮದುವೆ ಮಾಡ್ಕೋಬೇಕು, ಏನಕ್ಕೆ ಮಗು ಬೇಕು, ಯಾಕೆ ನೀವು ಹೇಳ್ದಂಗೆ ಕೇಳಬೇಕು, ನಾನು ಇಷ್ಟ ಬಂದಂಗೆ ನಡ್ಕೋತೀನಿ. ಇದೆಲ್ಲ ಉತ್ತರ ದಕ್ಷಿಣದಲ್ಲಿರ್ತಕ್ಕಂಥ ಮನೆಗಳ ನಡೀತಕ್ಕಂಥ ವಾದ ವಿವಾದಗಳು. ಮದುವೆ ನಡೆಯಲ್ಲ ಸ್ವಾಮಿ, ಎಷ್ಟೋ ಸುತ್ತಾ ಇದ್ದೀನಿ, ನನ್ನ ಮಗಳ ಮದುವೆ ಆಗಿಲ್ಲ, ನನ್ನ ಮಗಳ ಮದುವೆ ಆಯಿತು ಮಕ್ಕಳಾಗ್ತಾ ಇಲ್ಲ, ನನ್ನ ಮಗನ ಹುಡುಕ್ತಾ ಇದ್ದೀನಿ ಹೆಣ್ಣು ಸಿಗ್ತಾ ಇಲ್ಲ. ಇದೆಲ್ಲ ಈ ಉತ್ತರ ದಕ್ಷಿಣದ ಹಣೆ ಬರ. ಆದರೆ ಉತ್ತರ ದಕ್ಷಿಣದ ಮನೆಯಲ್ಲಿರ್ತಕ್ಕಂಥವ್ರಿಗೆ ಮದುವೆಗಳು ಸಕಾಲಕ್ಕಾಗಲ್ಲ, ಮಕ್ಕಳು ಸರಿಗೆ ಆಗಲ್ಲ, ಕಷ್ಟಪಟ್ಟು ಬದುಕ್ತಾರೆ ಅಂತಕ್ಕಂಥ ಸತ್ಯ ಜ್ಯೋತಿಷ್ಯ ಹೇಳೋ ಮಹಾನುಭಾವರಿಗೆ ಗೊತ್ತಾಗಿಲ್ಲ. ಇವತ್ತಿಂದ ಅಲ್ಲ, ಯಾವತ್ತಿಂದನೂ ಗೊತ್ತಾಗಿಲ್ಲ. ನಿವೇಶನ ಉತ್ತರ ದಕ್ಷಿಣ ಸರಿನಾ, ಪೂರ್ವ ಪಶ್ಚಿಮ ಸರಿನಾ, ಈ ಸತ್ಯ ಗೊತ್ತಾಗಿದ್ದಿದ್ರೆ ಶಾಸ್ತ್ರ ಹೇಳೋರಿಗೆ ನಮ್ಮ ದೇಶ ಈ ಮಟ್ಟಕ್ಕೆ ಕಷ್ಟಪಟ್ಟು ಬದುಕಬೇಕಾದ ಅವಶ್ಯಕತೆ ಇಲ್ಲ. ಹಾಗಂತ ನಾನು ಸುಮ್ಮನೆ ಕೂತಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂದರೆ, ಪ್ರತಿದಿನ ನಿಮಗೆ ಕೊಡ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಜ್ಞಾನಕ್ಕತ್ತಿರವಾದ ವಿಚಾರ ಅಂತ ತಿಳ್ಕೊಂಡು ಅದನ್ನು ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ದರೆ ನಿಮ್ಗೆ ಸತ್ಯ ಅರ್ಥ ಆಗುತ್ತೆ. ಇದೀಗ ಬೆಂಗಳೂರಿನಿಂದ ಪ್ರಕಾಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಕಾಶ್. ಮೇಡಮ್ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಕ್ಷತ್ರ ತಿಳಿಸಿ. ಪಾದ. ಇನ್ನೊಮ್ಮೆ ಹೇಳಿ. ಅಶ್ವಿನಿ ನಕ್ಷತ್ರ 2ನೇ ಪಾದ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ಯಾ ಅಣ್ಣ, ಏನು ಓದ್ತಾ ಇದೆಯಾ? ಗುರುಜಿ ನಂದು ಡಿಪ್ಲೊಮಾ ಆಗಿದೆ ಗುರುಜಿ. ಡಿಪ್ಲೊಮಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನಿ ನಾನು. ಓಕೆ, ಈಗ ಏನು ಬೇಕು? ಗುರುಜಿ ನನಗೆ 2 ರಿಕ್ವೆಸ್ಟ್ ನಿಮ್ಮ ಹತ್ರ ಕೇಳ್ಕೋಬೇಕು. ಹೇಳಿಪ್ಪ. ಒಂದು ಗುರುಜಿ, ನಾನು 2023 ರಿಸೈನ್ ಮಾಡಿದೆ ಒಂದು ಕಂಪ್ನಿಗೆ, ಮೇ 8ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೂ ನನಗೆ ಜಾಬ್ ಸಿಗ್ತಾ ಇಲ್ಲ ಗುರುಜಿ. ಎಷ್ಟೊಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ನನಗೆ ಜಾಬ್ ಸಿಗ್ತಾ ಇಲ್ಲ. ಜೊತೆಗೆ ಏನಾದ್ರು ಸ್ವಂತ ಬಿಸ್ನೆಸ್ ಮಾಡೋಣ ಅಂತೀನಿ, ಏನ್ ಮಾಡೋಣ ಅನ್ನೋದು ಕಣ್ಣಿಗೆ ದಾರಿ ತೋರಿಸ್ತಾ ಇಲ್ಲ ಗುರುಜಿ. ಯಾಕೆ ರಿಸೈನ್ ಮಾಡಿದ್ದು? ಗುರುಜಿ ಅಲ್ಲಿ ಲೇ ಆಫ್ ಮಾಡಿದ್ರು ಕಂಪ್ನಿಯಿಂದ ಒಂದು 5 ಜನ ಎಲ್ಲಾ ಟೀಮಿಂದ, ಮಾರ್ಕೆಟಿಂಗು, ಸೇಲ್ಸ್, ಇಂಜಿನಿಯರಿಂಗ್, ಅಡ್ಮಿನ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಈ ತರ ಎಲ್ಲಾ ಕಂಪ್ನಿಯಿಂದ. ಕೋರ್ಮಂಗ್ಲದಲ್ಲಿ ಇತ್ತು ಕಂಪ್ನಿ ಅದು. ರೇಸರ್ ಪೇ ಅಂತ ಒಂದು ಕಂಪ್ನಿ. ಅಲ್ಲಿ ಎಲ್ಲಾ ಟೀಮಿಂದಾನು ಕಡಿಮೆ ಮಾಡ್ಬೇಕು ಎಂಪ್ಲಾಯ್ನ ಅಂತ ಹೇಳಿ ಎಲ್ಲಾ ಟೀಮಲ್ಲೂ ಸ್ವಲ್ಪ ಜನನ ಅಂತ ತೆಗೆದ್ರು. ಅವಾಗ ನನ್ನನ್ನು ತೆಗೆದ್ರು. ಆಗ ರಿಸೈನ್ ಮಾಡು, ಇಲ್ಲಾಂದ್ರೆ ನಾವೇ ತೆಗಿತೀವಿ ಅಂದ್ರು. ಇಲ್ಲ ನಾನು ರಿಸೈನ್ ಮಾಡಿ ಹೋಗ್ತೀನಿ ಅಂತ ಹೇಳಿ ರಿಸೈನ್ ಮಾಡಿದೆ ಗುರುಜಿ. ಅವತ್ತು ಶುಕ್ರವಾರ ದಿನ ಇತ್ತದು, ರಿಸೈನ್ ಮಾಡಿ ಸೋಮವಾರ ಏನೋ ಇತ್ತು. ರಿಸೈನ್ ಮಾಡಿ ಬಂದೆ ಗುರುಜಿ, ನನ್ನ ಮ್ಯಾನೇಜರ್ ಪೇಪರ್ ಕೊಟ್ಟು. ಅವತ್ತಿಂದ ಇಲ್ಲಿವರೆಗೂ ಇಂಟರ್ವ್ಯೂಗಳು ಎಷ್ಟೊಂದು ವಿಡಿಯೋ ಕಾಲಲ್ಲಿ ಅಟೆಂಡ್ ಮಾಡಿದ್ದೀನಿ, ವಿರ್ಚುವಲ್ ಅಟೆಂಡ್ ಮಾಡಿದ್ದೀನಿ, ಡೈರೆಕ್ಟ್ ಆಗಿ ಅಟೆಂಡ್ ಮಾಡಿದ್ದೀನಿ. ಯಾವುದು ಸೆಲೆಕ್ಟ್ ಆಗ್ತಾ ಇಲ್ಲ. ಕೆಲಸನೂ 3 years ಆಗೋಗಿದೆ. ನಮ್ಗೆ ಹೆಂಗೋ ಕಷ್ಟದಲ್ಲಿ ಅದು ಇದು ಜೀವನ ಮಾಡ್ತಿದ್ದೀವಿ. ಈಗ ನಿಮ್ಮ ಪ್ರಶ್ನೆ ಕೆಲಸ ಯಾಕೆ ಸಿಗ್ತಾ ಇಲ್ಲ ಅಂತನಾ, ಯಾವಾಗ ಸಿಗುತ್ತೆ ಅಂತನಾ? ಆ ಕೆಲಸನೇ ಸಿಗ್ತಾ ಇಲ್ಲ ಒಂದು. ಇನ್ನೊಂದು 2013 ಹೆಣ್ಣು ಹುಡುಕ್ತಾ ಇದೀವಿ ಗುರುಜಿ, ಎಲ್ಲೂ ಮದುವೆ ಸೆಟ್ ಆಗ್ತಾ ಇಲ್ಲ ಗುರುಜಿ. 2 ಪ್ರಾಬ್ಲಮ್ ಇದೆ ಗುರುಜಿ ಮೇಜರ್ ಆಗಿ. ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಗುರುಜಿ ಏನಾಗುತ್ತೆ ಅಂದ್ರೆ ಮಾನ ಮರ್ಯಾದೆ ಗೌರವಕ್ಕೆಲ್ಲ ಹೊಡೆದಾಡ್ಬೇಕಲ್ಲ. ಲವ್ ಮಾಡಿದ್ರಲ್ಲ ಮಾನ ಮರ್ಯಾದೆ ಇಲ್ಲ ಅಂತನಾ? ಹಂಗಲ್ಲ ಗುರುಜಿ. ಏನಂದ್ರೆ ಕುಟುಂಬ ಹಿನ್ನೆಲೆಯನ್ನ ಆಡ್ಕೊಂತಾರೆ, 4 ಜನ ಸುಮ್ನೆ ಬೆಟ್ ಮಾಡಿ ತೋರಿಸ್ತಾರೆ, ಹಿಂಗಾದ ಅಂತಾರೆ. ಅವೆಲ್ಲ ಯಾಕೆ ಬೇಕು, ಸಮಾಜ ಹೆಂಗ್ ನಡೀತಿದ್ಯೋ ಹಂಗ್ ಹೋಗೋಣ ಅನ್ನೋ ತರದಲ್ಲಿ ನಾನು ಗೌರವ ಕಾಪಾಡೋಣ ಕುಟುಂಬಕ್ಕೆ ಅಂತ ಹೇಳಿ ಇದ್ದೆ ಗುರುಜಿ. ಅಲ್ಲ, ನಿಮಗೆ ನೀವು ಬದುಕ್ತೀರಾ, ಪಕ್ಕದ ಮನೆಯವ್ರಿಗೋಸ್ಕರ ಬದುಕ್ತೀರಪ್ಪ? ನನ್ಗೆ ನಾನೇ ಬದುಕ್ತೀನಿ. ಅಷ್ಟಂದ ಮೇಲೆ ನೀವು ಸಮಾಜಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗಂತ ನಾನು ಲವ್ ಮಾಡು ಅಂತ ಹೇಳ್ತಾ ಇಲ್ಲ. ಯಾಕೆ ಲವ್ ಬಂತು ಅಂತ ನೀವು ಕೇಳಬೇಕು. ಅಲ್ಲ ಗುರುಗಳೇ, ನನಗೆ ಯಾಕೆ ಲವ್ ವಿಚಾರ ಹೇಳ್ತಾ ಇದ್ದೀರಾ ಅಂತ ಕೇಳಬೇಕು ನೀನು, ಅಲ್ವಾ? ಹೌದು. ಎಷ್ಟು ವಯಸ್ಸು ಗುರುಜಿ? ಈಗ ನನಗೆ 40 ನಡೀತಿದೆ ಗುರುಜಿ. ಓ ಮೈ ಗಾಡ್, ಯಾವಾಗ ಅಣ್ಣ ಮದುವೆ? ಗುರುಜಿ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಗುರುಜಿ, ಈ ವೃದ್ಧಾಪ್ಯ ಅಂದರೆ ಮುದಿ ವಯಸ್ಸು ಯಾವಾಗ ಬರುತ್ತೆ ಈ ಕಾಲದಲ್ಲಿ, ಈ ಆಧುನಿಕ ಪ್ರಪಂಚಕ್ಕೆ ಅಂದರೆ ಏನೋ ಗೊತ್ತೇನಮ್ಮ? ಇವತ್ತಿನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಯುಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ದೀವಿ. ಈ ವಿಜ್ಞಾನ ಯುಗಕ್ಕೆ ಮುದಿತನ ಯಾವಾಗ ಬರುತ್ತೆ ಅಂತ ಪ್ರಶ್ನೆ ಹಾಕ್ಕೋಬೇಕು. 25 ವರ್ಷಕ್ಕೆ ಈ ವಿಜ್ಞಾನ ಕಲಿಯುಗ ಆಧುನಿಕ ಪ್ರಪಂಚದಲ್ಲಿ 25 ವರ್ಷಕ್ಕೇ ಮುದಿತನ ಪ್ರಾರಂಭ. ಹೆಂಗೆ ಹೇಳ್ತೀರಾ ನೀವು ಅಂದರೆ, ಬಿಳಿ ಕೂದಲು ಬಂದಿರೋರು ಹೋಗಿ ಕೇಳಿ. ತಲೆಯಲ್ಲಿ ಬಿಳಿ ಕೂದಲು ಬಂದಿರ್ತಲ್ಲ 18ಕ್ಕೇ, ಅವ್ರನ್ನ ಹೋಗಿ ಕೇಳಿ. ಬಿಳಿ ಕೂದಲು ಬಂದ ಮೇಲೆ ಮುದಿತನ ಬಂದಿದೆ ಅಂತ ನೀವು ಅನ್ಕೊಳ್ಳೇಬೇಕು. ಏನೇ ಬ್ಯೂಟಿ ಪಾರ್ಲರ್ಗೆ ಹೋದ್ರೂ ವರ್ಕ್ ಆಗಲ್ಲ. ಬಿಳಿ ಕೂದಲು ಯಾಕೆ ಬಂತು ಅಂದರೆ ಬರಬಾರ್ದ, ಅದು ಬರೋ ಟೈಮ್ ಬರಲಿ ಸ್ವಾಮಿ. 17, 18ಕ್ಕೇ ಯಾಕೆ ಬಿಳಿ ಕೂದಲು ಬರಬೇಕಿತ್ತು? ಆಮೇಲೆ ಈ ಕಡೆ ಬಂದುಬಿಡ್ತಾರೆ, ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಅವರು ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಸಿ ಹೇಳ್ತಾ ಹೋಗ್ತಾರೆ. ಯಾವ ಸಿಗೂ ಬಗ್ಗಲ್ಲ, ಡಿಗೂ ಬಗ್ಗಲ್ಲ. ಅದು ಯಾಕೆ ಅಂದರೆ ಅದರ ಸತ್ಯವೇ ಬೇರೆ ಇರುತ್ತೆ. ದೇಹದಲ್ಲಿ ಏನಿರಬೇಕೋ ಗೊಬ್ಬರ ಚೆನ್ನಾಗಿರೋದು ಹಾಕಿದ್ರೆ ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ. ಏನಮ್ಮ? ನಮ್ಮ ದೇಹದಲ್ಲಿ ಕೆಟ್ಟಿರುವ ಗೊಬ್ಬರದ ಕಾರಣ ಅದು ಕೂದಲು ಬೇಗ ಬಿಳಿ ಕೂದಲು ಬರುತ್ತೆ. ವೆರಿ ಸಿಂಪಲ್. ಈಗ ನಾವೆಲ್ಲಿ ಸರ್ ಮಾಡಬೇಕಿತ್ತು? ಹೊಟ್ಟೆ ಒಳಗಡೆ ಸರ್ ಮಾಡಬೇಕಿತ್ತು, ಮಾಡಿಲ್ವಲ್ಲ ನಾವು.
ನಾವು ಕೇಳ್ತಾ ಇದ್ದೀವಿ ಮೆಡಿಷನ್ ಹಚ್ಕೊಳ್ಳೋದು, ಬೇರ್ಗಚ್ಚಿ, ಕೂದಲು ಬುಡಕ್ಕೆ ಹಚ್ಚಿ, ಅಳ್ಳಾಡ್ದಂಗೆ ಹಚ್ಚಿ, ಅಯ್ಯೋ ಏನೇನೆಲ್ಲ ಹೇಳ್ತಿದ್ದೀವಲ್ಲ. ವೈಜ್ಞಾನಿಕವಾಗಿ ನಡೀತಾ ಇರ್ತಕ್ಕಂಥ ನಾವು ಈ ಮುದಿತನ 25ಕ್ಕೆ ಬಂದಿದೆ ಅಂದರೆ 40ಕ್ಕೆ ಕಂಪ್ಲೀಟಾಗಿ ಬಿಡುಗಡೆ, ಜೀವನ ಸಾಕು ಅನ್ನೋ ವಯಸ್ಸು 40. ಈಗ ಮದುವೆ ಯಾಕಪ್ಪ ಅಂದರೆ ಏನಕ್ಕೆ ಮದುವೆ 40 ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ಈ ಹುಡುಗ ಅಲ್ವಾ. ಇಷ್ಟು ಓದಿ ಕೆಲಸನೂ ಇಲ್ಲ, ಮದುವೆನೂ ಆಗಲಿಲ್ಲ, ಈಗ ಮದುವೆನೂ ಬೇಡ ಅಂದ್ಬಿಟ್ರೆ ನಾನು ಏನು ಕೊಡ್ತಾ ಇದ್ದೀನಿ ಅಂತ ನಾನು ಕೇಳ್ತಾನೆ ಈಗ ಹುಡುಗ. ಈಗ ಉತ್ತರ ಕೊಡಬೇಕಲ್ಲಮ್ಮ. ಮದುವೆ ಬೇಡ ಅಂತ ಹೇಳಲ್ಲ, ಮದುವೆ ಮಾಡ್ಕೊಂತ ಹೇಳ, ಯಾವುದನ್ನೂ ಹೇಳೋಕ್ಕಾಗಲ್ಲ ಹೌದು ಅಲ್ವಾ. ಯಾಕೆ ಅಂದರೆ ಮಾಡ್ಕೊಂಡ್ರೆ ಒಂದು ಕಷ್ಟ, ಬೇಡ ಅಂದ್ರೆ ಇನ್ನೊಂದು ಕಷ್ಟ. ಹುಡುಗಿನೇ ಯೋಚನೆ ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ 40 ಆಗೈತೆ, ಹುಡುಗನ ಮಾಡ್ಕೊಳ್ಳ ಬೇಡವಾ, ಅಲ್ಲಿ ಡೌಟು. ಈ ಜೀವಮಾನದಲ್ಲಿ ಯಾವ ಹುಡುಗಿನೂ ಒಪ್ಪಲ್ಲ. ಇಲ್ಲ ಅದನ್ನ ಮುಚ್ಚಾಕಿ ಸುಳ್ಳು ಮಾಡಬೇಕು. ಏನು 15 ವರ್ಷ ಹಿಂದಕ್ಕೆ ಹೋಗಬೇಕು, 25 ತುಂಬಿ ಈಗ 26ಕ್ಕೆ ಬಿದ್ದದೆ ಅಂತ ಹೇಳಬೇಕು. ಅದು ಏನೇ ಹೇಳಿದ್ರು ಮುಖಭಾವ ತೋರಿಸ್ಬಿಡುತ್ತೆ ಎಷ್ಟು ದೂರ ಅವರೇ ಇವರು ಅಂತ ಅಲ್ವೇ. ನಮ್ಮ ಅಷ್ಟೊಂದು ಪುರ್ಸತ್ತಿಲ್ಲ ನಮ್ಮ ಜನಕ್ಕೆ, ಮುಖ ಎಲ್ಲ ನೋಡಿ ಮದುವೆ ವಯಸ್ಸು ಅದೆಲ್ಲ ಲೆಕ್ಕ ಆಗೋಕ್ಕೆ ಪುರ್ಸತ್ತಿಲ್ಲ. ವಿಷಯಕ್ಕೆ ಬರ್ತೀನಿ. ನಿಮ್ಮ ಮನೆ ಎಷ್ಟು ವರ್ಷದಪ್ಪ? ಗುರುಜಿ ನಾವು ಇಲ್ಲಿ ಬಾಡಿಗೆ ಮನೇಲಿ ಇರೋದು ಗುರುಜಿ, ಬೆಂಗಳೂರು. ಎಷ್ಟು ವರ್ಷದಿಂದ? 5 ವರ್ಷದಿಂದ ಈ ಮನೇಲಿ ಇದೀವಿ. ನಾರ್ತ್ ಫೇಸ್ ಗುರುಜಿ. ನಾರ್ತ್ ಫೇಸು. ಮನೆ ಉದ್ದ ಜಾಸ್ತಿ ಯಾವ ಕಡೆಗಿದೆ ಗುರುಜಿ? ಉದ್ದ ಬಂದು ಈ ಕಡೆಗಿದೆ, ಸೂರ್ಯ ಹುಟ್ಟೋ ಕಡೆಗಿದೆ. ಉದ್ದ ಜಾಸ್ತಿ ಇದೆಯಾ? ಮುಳುಗೋ ಕಡೆ ಇದೆ. ಗುರುಜಿ ಉದ್ದ ಜಾಸ್ತಿ ಇದೆಯಾ? ಪೂರ್ವ ಪಶ್ಚಿಮ? ಪೂರ್ವ ಪಶ್ಚಿಮ ಉದ್ದ 20 ಅಡಿಗಿದೆ ಗುರುಜಿ. ಉತ್ತರ ದಕ್ಷಿಣ? ಉತ್ತರ ದಕ್ಷಿಣ ಅದು 40ಕ್ಕಿದೆ ಗುರುಜಿ. 20-40 ಸೈಟ್ ಇದು. ಈಗ ಯಾವ್ದು ಜಾಸ್ತಿ ಆಯ್ತು? ಉತ್ತರ ದಕ್ಷಿಣ ಇದು ಪೂರ್ವ ಪಶ್ಚಿಮ ಜಾಸ್ತಿ ಆಯ್ತು ಅಣ್ಣ. ನೀನು ಹೇಳಿದ್ದು 20. ಪೂರ್ವ ಪಶ್ಚಿಮ 20 ಹೇಳಿದ್ದು. ಪೂರ್ವ ಪಶ್ಚಿಮ 30 ಇದೆ ಗುರುಜಿ. 40 ಏನೋ ಇದೆ ಗುರುಜಿ, 40 ಇದೆ ಗುರುಜಿ. ಹೆಂಗೆ ಎರಡು ಥರ ಹೇಳೋದು ನಾನು ಏನು ಮಾಡಲಿ ಇವಾಗ? ಪಕ್ಕ ಯಾವ ಪೂರ್ವ ಪಶ್ಚಿಮ 20 ಇದೆ ಗುರುಜಿ, 20 ಇದೆ. ಈಗ ಪುನಃ ಇದಕ್ಕೆ ಬಂದ. ಸರಿ ಒಂದು ಕನ್ಫ್ಯೂಸ್ ಆಯ್ತು ಗುರುಜಿ. ಉತ್ತರ ಮತ್ತೆ ದಕ್ಷಿಣ 20 ಇದೆ ಗುರುಜಿ, ಪೂರ್ವ ಪಶ್ಚಿಮ 40 ಇದೆ ಗುರುಜಿ. ಓಕೆ. ಈಗ ಮನೆಗೆ ಬಾಗಿಲು ಯಾವ ಕಡೆ ಇದೆ? ರಸ್ತೆ ಬಂದು ಪಶ್ಚಿಮಕ್ಕಿದೆ. ಪಶ್ಚಿಮಕ್ಕಿದೆ. ಓಕೆ. ನಿಮ್ಮ ತಾಯಿ ಆರೋಗ್ಯ ಮನಸ್ಥಿತಿ ಹೇಗಿದೆ? ನಮ್ಮ ತಾಯಿ ಆರೋಗ್ಯ ಅದೇ ನಂದೇ ಚಿಂತೆ ಗುರುಜಿ. ಅವ್ರಿಗೆ ಮಗನಿಗೆ ಮದುವೆ ಆಗಿಲ್ಲ, ಒಂದು ಜಾಬ್ ಇಲ್ಲ, ಆಮೇಲೆ ಅವ್ರಿಗೆ BP, ಶುಗರ್ ಈ ತರದ್ದು ತೊಂದರೆ ಇದೆ. ಜೊತೆಗೆ ಯಾವಾಗ್ಲೂ ಸ್ವಲ್ಪ ಚಿಂತೆ ಮಾಡ್ತಿರ್ತಾರೆ. ಓಕೆ, ಆಯ್ತು. ಈಗ ನಿಮ್ಮಮ್ಮ ಮನೆಯಲ್ಲಿ ಸ್ನಾನ ಫಸ್ಟ್ ನಿಮ್ಮಮ್ಮನ ನಿಮ್ಮಪ್ಪನ? ಅಪ್ಪ ಇಲ್ಲ ಗುರುಜಿ, ನಾನು ಅಮ್ಮ ಇಬ್ಬರೇ ಗುರುಜಿ. ಎಷ್ಟು ವರ್ಷ ಆಯ್ತು ಅಪ್ಪ ಹೋಗಿ? ಇದಾರೆ, ಬಟ್ ಸ್ವಲ್ಪ ಮನಸ್ತಾಪದಿಂದ ದೂರ ಇದ್ದಾರೆ. ಓಕೆ. ಎಷ್ಟು ವರ್ಷ ಆಯ್ತು ಅಂತ ಕೇಳ್ತೀನಿ. ಒಂದು 10 ವರ್ಷ 15 ವರ್ಷ ಆಯ್ತು. ಇದು ನಿನಗೆ ಇಷ್ಟ ಆಗ್ತಾ ಇದೆಯಾ? ನಮ್ಮ ತಂದೆ ತಾಯಿಗೆ ಲೈಫ್ ಸಿಕ್ಕಿಲ್ಲ, ದಾಂಪತ್ಯ, ಇನ್ನು ನನಗೆ ಹೆಂಗೆ ಅಂತ ನಿನ್ಗೆ ಡೌಟ್ ಆಗಿಲ್ವಣ್ಣ? ಇಲ್ಲ ಗುರುಜಿ, ಏನಾಗುತ್ತೆ ಅಂತಂದ್ರೆ ಈಗ ಅವ್ರದ್ದು ಸ್ವಲ್ಪ ವ್ಯಕ್ತಿತ್ವ ಬೇರೆ ಇತ್ತು. ಒಂದ್ ನಿಮಿಷ ನಾನು ಹೇಳ್ತೀನಿ, ಒಂದ್ ನಿಮಿಷ ಕೇಳು. ಈಗ ತಂದೆ ತಾಯಿ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡೋದು ಬೇಡ. ಅವ್ರು ಮದುವೆ ಮಾಡ್ಕೊಂಡಾಯ್ತು, ಜನ್ಮ ಕೊಟ್ಟಾಯ್ತು. ನನ್ನ ಪ್ರಶ್ನೆ ಏನಂದ್ರೆ, ತಂದೆ ತಾಯಿ ಈ ರೀತಿಯ ತಾಯಿಯಿಂದನೋ ತಂದೆಯಿಂದನೋ ನ್ಯಾಯ ಪಂಚಾಯತಿ ಮಾಡೋದು ಬೇಡ. ಅಂತೂ ಬ್ರೇಕಪ್ ಆಯ್ತಲ್ಲ? ಹೌದು ಗುರುಜಿ. ಇದಕ್ಕೆ ಕಾರಣ ನಾನು ನಮ್ಮ ಅಮ್ಮನೊಟ್ಟಲ್ಲಿ ಯಾವಾಗ ಬಂದೋ ಆಗಲೇ ಅಪ್ಪ ಅಮ್ಮನಿಗೆ ಬಿಡುಗಡೆ ಭಾಗ್ಯ ತಗೊಂಡು ಬಂದಿದ್ದೀನಿ ಅಂತ ನೀನು ತಿಳ್ಕೊಬೇಕು. ಅಂದ್ರೆ ನಿನ್ಗೆ ಗೊತ್ತಿಲ್ಲ. ಹೇಳಿದ್ರು ಗುರುಜಿ, ಒಬ್ರು ನಿಮ್ ತರ ಜ್ಯೋತಿಷಿ ಹೇಳಿದ್ರು ಗುರುಜಿ. ಯಾಕೆ ಮಾಡ್ಲಿಲ್ಲ ಕೆಲಸನ? ಒಂದ್ ನಿಮಿಷ, ಯಾಕೆ ಮಾಡ್ಲಿಲ್ಲ ಕೆಲಸನ? ಮೂಡ್ದಾಗ್ಲೇ ನಿಮ್ಗೆ ಬೇರೆ ಆಗುತ್ತೆ ಅಂತ ಒಬ್ರು ವಿಜಯನಗರದ. ಆಯ್ತಪ್ಪ, ಬೇರೆ ಆಗತ್ತೆ. ರಿಪೇರಿ ಏನದಕ್ಕೆ? ಏನು ಅವ್ರು ಹೇಳಿರ್ಲಿಲ್ಲ ಗುರುಜಿ. ಮಕ್ಕದ ಮೇಲೆ ಹೊಡಿರಿ ಅವ್ರಿಗೆ. ಹಿಂಗಾಗತ್ತೆ, ದೂರ ಆಗ್ತಾರೆ ಅಂತ ಹೇಳಿ ಕಮ್ಮಂಗಿಗಳಿಗೆ ರಿಪೇರಿ ಹೇಳ್ಬೇಕು. ಏನಮ್ಮ? ದೂರ ಆಗ್ತಾರೆ ಎಲ್ಲರೂ ಹೇಳ್ತಾರೆ ಜೋಪಾನ. ಅದು 2013ರಲ್ಲಿ ನಾವು ಚೆಕ್ ಮಾಡಿದಾಗ ಗೊತ್ತಾಗಿತ್ತು, ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಹುಟ್ಟಿದಾಗ್ಲೇ ಇದು ಬಿಡುಗಡೆ ಇತ್ತಪ್ಪ. ಸರಿನಪ್ಪ, ರಿಪೇರಿ ಬೇಡವಾ ಅದಕ್ಕೀಗ? ಅವ್ರೇನು ಹೇಳಿರ್ಲಿಲ್ಲ ಗುರುಜಿ. ಗೊತ್ತಿರ್ತಾನೆ ಹೇಳಕ್ಕೆ. ಅವ್ರಿಗೆ ಗೊತ್ತಿರ್ ನಮ್ಮ ದೇಶದಲ್ಲಿ ಯಾಕೆ ಈ ಕತೆ ಆಗ್ತಿತ್ತು? ಸತ್ಯ ಗುರುಜಿ. ಇವನಿಗೆ 2 ಮದುವೆ ಯಾಕೆ? 2 ಸುಳಿ ಐತೆ. ಈ ಕತೆ ಕೇಳಿ 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 ಜನಗಳಿಗೆ ಹುಚ್ಚಿಡ್ದು ಬಿಡ್ತಾಯ್ತೆ. ಇವನು ಯಾರ್ರಿ ಅದು 2 ಆಗತ್ತೆ 3 ಆಗತ್ತೆ ದೂರ ಆಗತ್ತೆ ಅಂತೇಳಿ? ಓಕೆ, ಹೇಳ್ಕೊಡಿಯಪ್ಪ. ರಿಪೇರಿ ಏನು? ರಿಪೇರಿ ಬೇಕಾ? ಹೇಳ್ಬೇಕಮ್ಮ ಗುರುಜಿ. ರಿಪೇರಿ ಹೇಳ್ದೆ ಹೇಳಕ್ಕೆ ಹೋಗ್ಬೇಡಿ. ಗಂಡ ಹೆಂಡತಿ ಮದುವೆ ಮಾಡ್ಕೊಂಡು ಓಡೋಗ್ಬಿಡ್ತಾಳೆ, ಇವಳು ಮಕ್ಕಳಾಗಲ್ಲ. ಸರಿಯಪ್ಪ, ಆಯಿತು, ಓಡೋಗ್ಲಿ. ಏನು ಕೊಡೋಗ್ತಾಳೆ ಹೇಳಿ. ಮಕ್ಕಳಾಗಲ್ಲ ಏನು ಕೇಳಿ. ಇದನ್ನು ಹೇಳಬೇಕು ನೀವು. ರಿಪೇರಿ ಹೇಳಿ ಫಸ್ಟು. ಕಾರಣ ಏನು ಮಾಡಬೇಕು ಅದು ಹೇಳಬೇಕು. ಓಡೋಗ್ಬಿಡ್ತಾಳೆ, 2 ಮದುವೆ ಆಗತ್ತೆ 3 ಮದುವೆ ಆಗತ್ತೆ, ಆ ಕತೆ ಬೇಡ ನಮಗೆ ಕಾರಣ ಬೇಕು. ಏನಮ್ಮ? ಕಾರಣ ಹೇಳಿ ಫಸ್ಟು. 1 ಆಯ್ತದೋ 2 ಆಯ್ತದೋ, ಏನು ಕಾರಣ ಹೇಳಿ. ಅಶ್ವಿನಿ ನಕ್ಷತ್ರ ಅಂತಕ್ಕಂಥ ವಿಚಾರ ದೇವರಿಗೆ ದೂರ ಆಗಿರ್ತಕ್ಕಂತಹ ಸಂಸಾರ. ಯಾರಿಗೆ?
ದೇವರಿಗೆ ದೂರ ಇರುವಂಥ ಕುಟುಂಬ ಈ ಹುಡುಗಂದಲ್ಲ, ಹುಡುಗನ ತಾಯಿಯ ತವರು ಮನೆ. ಈ ಹುಡುಗನ ತಾಯಿಯ ತವರು ಮನೆ ಅಂದರೆ ಇವ್ರ ಅಜ್ಜಿ ಮನೆ. ಅಣ್ಣ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ, ಅರ್ಥ ಆಯ್ತು. ನಿಮ್ಮ ಅಜ್ಜಿ ಮನೇಲಿ ಇದೆ ನಿನ್ನ ಸ್ಟೋರಿ. ಹಾ ಗುರುಜಿ. ಅವರು ವ್ಯವಸಾಯನ ಏನು? ವ್ಯವಸಾಯ ಗುರುಜಿ. ನಿಮ್ಮ ತಾತ ಇದ್ದಾರಾ? ಆ ತಾತ ಅಜ್ಜಿ ತೀರ್ಕೊಂಡಿದ್ದಾರೆ ಗುರುಜಿ. ನಿಮಗೆ ಸೋದರ ಮಾವ ಇದ್ದಾರಾ? ಹಾ ಇದ್ದಾರೆ ಗುರುಜಿ. ಎಷ್ಟು ಜನ? ಇಬ್ಬರಿದ್ದಾರೆ ಗುರುಜಿ. ಹೇಗಿದೆ ಅವ್ರ ಲೈಫ್ ಸ್ಟೋರಿ? ಚೆನ್ನಾಗಿದ್ದಾರೆ ಗುರುಜಿ. ಒಬ್ರು ಕೃಷಿ ಮಾಡ್ತಾರೆ, ಇನ್ನೊಬ್ರು ಇಲ್ಲೇ ಬೆಂಗಳೂರಲ್ಲಿ. ನಾನು ದುಡ್ಡು ಕಾಸಲ್ಲಿ ಕೇಳ್ತಾ ಇಲ್ಲ, ನೆಮ್ಮದಿಯಾಗಿ ಆರೋಗ್ಯವಾಗಿದ್ದಾರಾ ಅಂತ ಕೇಳ್ತಾ ಇದ್ದೀನಿ. ಹಾ ಇದ್ದಾರೆ ಗುರುಜಿ. ಓಕೆ, ನಿಮ್ಮ ತಾತನ್ನ ಎಲ್ಲಿ ಹಾಕಿದ್ದು ಸತ್ತಾಗ? ಅವ್ರನ್ನ ಹಾಕಿದ್ದು ಮಣ್ಣು ಮಾಡಿದ್ವಿ ಗುರುಜಿ, ಜಮೀನಲ್ಲೇ. ಎಷ್ಟು ಜನ ಮಾಡಿದ್ದೀರಾ ಅಲ್ಲಿ ಗುರುಜಿ? ಎಷ್ಟು ಜನಕ್ಕೆ ಅದೇ ಥರ ಮಾಡಿದ್ದೀರಾ ಸಮಾಧಿನ ಅಂದೆ ಸತ್ತವ್ರನ್ನ? ಅಜ್ಜಿ ತಾತನಿಗೆ ಮಾತ್ರ ಮಾಡಿದ್ವಿ ಗುರುಜಿ. ಅದಕ್ಕೆ ಪೂಜೆ ಮಾಡ್ತೀರಾ? ವರ್ಷಕ್ಕೊಂದ್ಸಲ ಅದೇ ಯುಗಾದಿ ಟೈಮಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಮಾಡ್ಕೊಂಡ್ ಬರ್ತಾರೆ, ನೀವು ಹೋಗಲ್ಲ? ನಾವ್ ಹೋಗಲ್ಲ ಗುರುಜಿ, ಯಾಕೆ ನಾವ್ ಹೆಣ್ಮಕ್ಳು ಆಗ್ತೀವಲ್ಲ, ಅವ್ರ ಗಂಡ್ ಮಕ್ಳುಗಳು ಅವ್ರ ಮಕ್ಳು ಹೋಗಿ ಮಾಡ್ಕೊಂಡ್ ಬರ್ತಾರೆ. ಇದು ಯಾರು ಕಿತ್ತೋಗಿರೋರು ಹೇಳ್ಕೊಟ್ಟರು ನೋಡಮ್ಮ? ಇಲ್ಲೊಂದು ಅಭಿಪ್ರಾಯ, ಇಲ್ಲಿ ಯಾವ ಕಿತ್ತೋಗಿರೋರು ಹೇಳ್ಕೊಟ್ಟರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇವ್ರು ಹೆಣ್ಮಕ್ಳು ಬಂದ್ಬಿಟ್ರಂತೆ, ಅವ್ರು ಹೋಗೋದಿಲ್ವಂತೆ. ನಿಮ್ಮ ಅಮ್ಮನಿಗೆ ಒಂದ್ ನಿಮಿಷ ನಿಮ್ಮ ಅಮ್ಮನಿಗೆ ಜನ್ಮ ಕೊಟ್ಟವರಲ್ವಾ ನಿಮ್ಮ ತಾತ? ಅದೇ ಅದ್ ಕೇಳ್ಬೇಕಲ್ವಾ? ಹೆಣ್ಮಕ್ಳು ಮಕ್ಳು ಬರಲ್ಲ, ಅಧಿಕಾರ ಇಲ್ವಾ? ಪೂಜೆ ಮಾಡ್ಕೊಂಡ್ ಬರ್ತೀವಿ ಗುರುಜಿ, ಎಲ್ಲಾರು ಬರ್ತಾರೆ, ಪೂಜೆ ಮಾಡ್ಕೊಂಡ್ ಬರ್ತೀವಿ. ಈ ಸತ್ತವ್ರಿಗೆ ಪೂಜೆ ಮಾಡ್ಬೇಕಾ ಶ್ರಾದ್ದ ಮಾಡ್ಬೇಕಾ? ಶ್ರಾದ್ದ ಮಾಡ್ಬೇಕಾಗುತ್ತೆ ಗುರುಜಿ. ನೀವು ಮಾಡ್ತಾ ಇರೋದೇನು? ಮೊನ್ನೆ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಮಾಡಿಸ್ಕೊಂಡ್ ಬಂದ್ರು ಗುರುಜಿ. ಹೆಂಗೆ ಬೇಕಂತ ತಿರುಗ್ಬೇಡ್ರಿ. ಇವತ್ತಿನ ಕತೆ ಹೇಳ್ತಾ ಇಲ್ಲ, ಇನ್ನು ಹುಟ್ಟಕ್ಕಿಂತ ಮುಂಚಿನ ಕತೆ ಕೇಳ್ತಾ ಇರೋದು ನಾನು. ಈಗ ಹೋಗಿ ಶ್ರೀರಂಗಪಟ್ಟಣಕ್ಕೆ ಮಾಡ್ಬಿಟ್ರಿ ಏನೋ ನಿಂತಿರ್ತಾರ ಅಲ್ಲಿ, ನೀವು ಬೋದ ತಕ್ಷಣ ಬಂದ್ಬಿಟ್ಟು ಊಟ ತಿನ್ನಕ್ಕೆ. ನೀವು ಹುಟ್ಟಕ್ಕೆ ಮುಂಚೆ ನಿಮ್ಮ ಮನೇಲಿ ಏನಾಗಿತ್ತು? ನಿಮ್ಮ ಅಮ್ಮನ ಮನೇನೂ ಅದೇನೆ, ನಿಮ್ಮ ಅಪ್ಪನ ಮನೇನೂ ಅದೇನೆ, ಹೌದ್ ತಾನೆ? ಅದಕ್ಕೆ ಕಾರಣ ನಿನಗೆ ಕೆಲಸ ಬೇರೆಯವ್ರು ಸಿಕ್ಕರು ನಿನ್ಗೆ ಸಿಕ್ಕಲ್ಲ. ನೀನು ಬರೆಯೋ ಎಕ್ಸಾಮಲ್ಲಿ ಪಕ್ಕದವ್ರು ನೋಡ್ಕೊಂಡು ಬರೀತಾನೆ, ನೀನು ಪಾಸ್ ಆಗಲ್ಲ, ಅವ್ನು ಪಾಸ್ ಆಗ್ತಾನೆ. ನಿನ್ನ ಜಾಬಲ್ಲಿ ದುಡ್ಡಿದ್ರೆ ಅವನು ಕೊಡ್ತೀಯ ಹೊರತು ನೀನು ಬಳಸ್ಕೊಳ್ಳಲ್ಲ. ಇದು ನೀನು ಹಣೆ ಬರ ಅಲ್ಲ, ತಿಳ್ಕೊಳ್ಳದೆ ಇರೋ ಹಣೆ ಬರ. ಅಶ್ವಿನಿ ನಕ್ಷತ್ರಕ್ಕೆ ಏನು ಪನಿಷ್ಮೆಂಟು ಅಂದರೆ, ಕರೆಕ್ಟಾಗಿ ಮಲ್ಕೊಂಡ ತಕ್ಷಣ ನಿದ್ದೆ ಬರಲ್ಲ. ಹೌದಲ್ವಾ? ಬೆಳಿಗ್ಗೆ ಬೇಗ ಹೇಳಕ್ಕಾಗಲ್ಲ, ಅನ್ಕೊಂಡಿದ್ದು ಯಾವುದು ಸಿಕ್ಕಲ್ಲ. ಜೀವನವೆಲ್ಲ ನಿರಾಸೆನೆ. ಈಗ ಇದಕ್ಕೆಲ್ಲ ಕಾರಣ ಏನು? ನೀವೇ ಹೇಳ್ಬೇಕು ಗುರುಜಿ. ನಿಮ್ಮ ತಾತನ ಮನೇಲಿ ಸಮಾಧಿ ಮಾಡಿದಿರಲ್ಲ, ಅದೇ. ಯಾಕೆ ಅಂದರೆ ಸತ್ತವರಿಗೆ ಸ್ವಂತ ಭೂಮಿಯಲ್ಲಿ ಯಾರಿಗೆ ಸಮಾಧಿ ಮಾಡ್ತಾರೆ ಅವರ ಕುಟುಂಬದಲ್ಲಿ ಮದುವೆಗಳಾಗಲ್ಲ, ಮದುವೆ ಆದರೆ ಉಳಿಯಲ್ಲ. ಹಾರ್ಟು, ಕಿಡ್ನಿ, ಲಿವರು, ಬೆನ್ನು, ಸೊಂಟ, ತಲೆ ನಿಮ್ದಲ್ಲ. ಯಾರ್ಯಾರು ಯಾವ್ಯಾವ್ದು ಕಳ್ಕೊಬೋದೋ ಗೊತ್ತಿಲ್ಲ. ಇಡೀ ವಂಶ ಪಾರಂಪರ್ಯದಲ್ಲಿ ನಡೆಯುತ್ತೆ. ಅವರು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ರು, ಅವ್ರಿಗೆ ಕಿಡ್ನಿ ಆಗಿಬಿಡ್ತು, ಅವರಿಗೆ ಕ್ಯಾನ್ಸರ್ ಬಂದಿತ್ತು, ಇವರಿಗೆ ಶುಗರ್ ಬಂದಿತ್ತು. ಇದೇ ಕರ್ಮ ರೀ. ನೀವು ನಿಮ್ಮ ಭೂಮಿಯಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲ ಇಡೀ ವಂಶ ಅನುಭವಿಸುತ್ತೆ. ಈ ವಿಚಾರವನ್ನು ಶಾಸ್ತ್ರ ಹೇಳೋರ ಹತ್ರ ಇದಕ್ಕೆ ಜಾಗ ಇಲ್ಲ. ಯಾಕೆಂದರೆ ಗೊತ್ತಿಲ್ಲ. ಇದನ್ನು ಮುಚ್ಚಿಟ್ಕೊಂಡು ನಿನಗೆ ಆಗ ಸಿಕ್ಕತ್ತೆ, ಈಗ ಸಿಕ್ಕತ್ತೆ ಅಂತ ನೀನು ಒಂದು ಮಾತು ಹೇಳಿದೆ. ಶುಕ್ರವಾರ ರೀಸನ್ ಮಾಡಿದ್ದೇನೋ ತಪ್ಪಾಯ್ತಾ ಅಂತ ಇವ್ರ ಪ್ರಶ್ನೆ. ನಮ್ಮ ಜನ ಈ ಕೆಟ್ಟ ಅಭ್ಯಾಸ ಬಿಟ್ಟಿಲ್ಲ ರೀ. ಶನಿವಾರ ಮಾಡಿದ್ರೆ ಏನಾಯ್ತದೆ, ಮಂಗಳವಾರ ಮಾಡಿದ್ರೆ ಏನಾಗುತ್ತೆ, ರಾತ್ರಿ ಹೊತ್ತು ಮಾಡಿದ್ರೆ ಹೆಂಗೆ, ಬೆಳಗ್ಗೆ ಹೊತ್ತು ಮಾಡಿದ್ರೆ ಅದೆಲ್ಲ ಇಲ್ಲ ರೀ. ಪ್ರತಿ ಕ್ಷಣನೂ ಶುಭಾನೇ ತಿಳ್ಕೊಂಡ್ರೆ. ತಿಳ್ಕೊಳ್ಳದೆ ಇದ್ದರೆ ನೀವೇನೇ ಪಂಚಾಂಗ ನೋಡ್ಕೊಂಡು ಬದುಕಿದ್ರು ಪಂಚಾಂಗ ಹೇಳೋರಿಗೇನೇ ಸಿಕ್ಕಿಲ್ಲ, ಅದು ನಿಮ್ಗೆ ಹೆಂಗೆ ಸಿಕ್ಕತ್ತೆ? ಪಂಚಾಂಗ ಬರ್ದಿರೋರಿಗೆ ಸಿಕ್ಕಿಲ್ಲ, ನಿಮ್ಗೆ ಹೆಂಗೆ ಸಿಕ್ಕತ್ತೆ? ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ನೀನು ಫಸ್ಟು ಮಾಡಬೇಕಾಗಿರೋ ಕೆಲಸ ಏನೂ ಇಲ್ಲ. ನಾವು ಸತ್ತವರಿಗೆ ಮಾಡಿರ್ತಕ್ಕಂತಹ ನಿಮ್ಮ ತಾತ ಸತ್ತಿರ್ತಕ್ಕಂತಹ ವಿಚಾರ, ಅದಕ್ಕೇನು ಮಾಡಬೇಕಿತ್ತು ಗೊತ್ತಿಲ್ಲ. ನಮ್ಮಲ್ಲಿ ಇದೇ ಸಂಪ್ರದಾಯ ಅಂತ ಪೂಜೆ ಮಾಡ್ಕೊಂಡು ಬಂದರು. ದೇವರು ಮಾಡಿಬಿಟ್ಟವ್ರೆ ಸತ್ತವ್ರನ್ನ. ಅವ್ರನ್ನ ಮುಕ್ತಿ ಕೊಡಬೇಕು ಅನ್ನೋ ಕೆಲಸನ ನೀನು ತಿಳ್ಕೊಳ್ಳೋದು ಆದರೆ ಅಪ್ಪ, ಕೆಲಸನೂ ಹುಡುಕಬೇಡ, ಮದುವೆಗೂ ಹುಡುಕಬೇಡ, ಏನೋ ಒಂದು ಆಗತ್ತೆ. 45 ಅಲ್ಲ 50 ಆದರೂ ಆಗತ್ತೆ. ಫಸ್ಟು ಇದಕ್ಕೆ ಪನಿಷ್ಮೆಂಟ್ ಏನು ನಾನು ತಿಳ್ಕೋಬೇಕು. ನಿಮ್ಮ ಅಮ್ಮನಿಗೆ ಬರೇ ನೀನು ಯೋಚನೆ ಮಾಡೋದೇ ಕೊಟ್ಬಿಟ್ಟೆ ಅಂತ ಅನ್ಕೋಬೇಡ. ನಿಮ್ಮ ಮನೇಲಿ ದೀಪಾವಳಿ ನೋಡ್ಕೋ ಸ್ವಲ್ಪ ಒಂಚೂರು. ಕರೆಕ್ಟಾಗಿ ದೀಪಾವಳಿ ನೋಡಿದ್ಯಾ ನೀನು? ಒಂದೊಂದು ಸಣ್ಣ ಕುರಿತದೆ, ಒಂದೊಂದು ಕುರಿತದೆ. ನೋಡು, ಕೆಂಪುದು ಕಿಟ್ಟ ಕಾಣಿಸುತ್ತೆ ನೋಡು ಒಂದೊಂದ್ಸಲ. ಸತ್ತವರು ದುಃಖ ಪಡ್ತಾವ್ರು, ಮೂರ್ಖರ ತಿಳ್ಕೊಳ್ಳಿ. ಅವ್ರು ನೇಣುಗಂಬಕ್ಕೆ ಹಾಕ್ಬಿಟ್ಟಿದ್ದೀರಾ, ಬಿಡಿಸ್ರೋ ಬಂಧನದಲ್ಲಿರೋ. ನಾನು ಮೆಸೇಜ್ ಕೊಡುತ್ತೆ ದೀಪ. ಈ ಪ್ರಜ್ಞೆ ಇಲ್ವರ್ರಿ ನಮ್ಮ ಜನಗಳಿಗೆ. ಮಾಡಿದ್ದು ದೇವಸ್ಥಾನ ಸುತ್ತಿದ್ದು. ಅಯ್ಯೋ ದೇವ್ರೆ,
ಇವತ್ತು ಯಾಕೆ ಹುಡುಗಿರು ಸಿಗ್ತಾ ಇಲ್ಲ ಹುಡುಗರಿಗೆ ಅಂದರೆ ಈ ಕರ್ಮಾರಿ. ಹುಡುಗಿರು ಬೇಕಾದಷ್ಟು ಜನ ಅವರೇ ಮದುವೆ ಆಗೋರು. ಯಾಕೆ ಸಿಗ್ತಾ ಇಲ್ಲ ಅಂದರೆ ಈ ಹುಚ್ಚತನದಿಂದ ಹುಡುಗಿರು ಯಾರಿಗೂ ಒಪ್ಕೊಳ್ಳಲ್ಲ. ಅವ್ನು ಕೂದಲಿಲ್ಲ ಅದಕ್ಕೆ ಒಪ್ಕೊಳ್ಳಲ್ಲ, ಅವ್ನು ಗೌರ್ಮೆಂಟ್ ಕೆಲಸ ಅದಕ್ಕೆ ಇದೆಲ್ಲ ಕತೆ ಮಾತಾಡ್ತಾರೆ ಕೂತ್ಕೊಂಡು. ಹೆಣ್ಣು ಗಂಡಿಗೆ ಬೇಕಿರೋದು ಆಕರ್ಷಣೆಯೇ ಹೊರ್ತು ಇನ್ನೇನೂ ಅಲ್ಲ. ಆ ಆಕರ್ಷಣೆ ಓಟ್ ಸತ್ತೋಗಿದೆ. ಫಸ್ಟು ನೀನು ಅಶ್ವಿನಿ ನಕ್ಷತ್ರದ ಪ್ರಾಯಶ್ಚಿತ್ತ ತಿಳ್ಕೊ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಿತ್ರದುರ್ಗದಿಂದ ಶ್ರೀನಿವಾಸ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್. ಹರಿ ಓಂ ಗುರು. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಇನ್ನು ನನ್ನ ಬಗ್ಗೆನೇ ಮೇಡಮ್. ಓಕೆ, ಸ್ವಲ್ಪ ಜೋರಾಗಿ ಮಾತನಾಡಿ, ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ. ಇನ್ನೊಮ್ಮೆ ಹೇಳಿ, ನಕ್ಷತ್ರ ಹೇಳಿ. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹರಿ ಓಂ ಗುರುಗಳೇ. ನಾರಾಯಣ, ಏನು ಓದಿದ್ಯಪ್ಪ? ನಾವು PUC ಅಷ್ಟೇ ಸರ್. ಸಾಕು, ಬೇಕಾದಷ್ಟು. ಇಂಡಿಯಾ ಆಳ್ಬೋದು PUC ಓದ್ಬಿಟ್ರೆ. ಓಕೆ, ಏನು ಮಾಡ್ತಿದ್ಯಣ್ಣ? ಆಟ ಓಡಿಸ್ತಿದ್ದೀನಿ. ಎಷ್ಟು ವರ್ಷದಿಂದ? 30 ವರ್ಷದಿಂದ. ಹೇಗನ್ಸಿದೆ ಜೀವನ? ಜೀವನ ಒಂದು ಸಾಧಾರಣ ಒಂದು 15 ವರ್ಷ ಮನುಷ್ಯನಾಗಿರ್ಲಿಲ್ಲ ಗುರುಗಳೇ. ಈಗ ಒಂದು 12 ವರ್ಷದಿಂದ ಮನುಷ್ಯನಾಗಿದೆ. ಓಕೆ, ಈಗ ನಿನಗಿದೆಲ್ಲ ತಿಳ್ಕೊಳ್ಳುವಂಥ ವಿಚಾರ ಇದೆ ಅಂತಕ್ಕಂಥ ವಿಷಯ ಗೊತ್ತಿತ್ತಾ? ಹುಟ್ಟಿದ್ದಕ್ಕೆ ಮನುಷ್ಯ ತಿಳ್ಕೋಬೇಕು, ನಕ್ಷತ್ರ ತಿಳ್ಕೋಬೇಕು, ಇದೆಲ್ಲ ಗೊತ್ತಿತ್ತಾ ಇರಲಿಲ್ವಾ? ಹಿಂದೆ ಗೊತ್ತಿರಲಿಲ್ಲ ಗುರುಗಳೇ. ಈ 5-6 ವರ್ಷದಿಂದ ನಮ್ಮ ಮನೆಯವರು TV ಮುಖಾಂತರ ನೋಡಿ. ಈಗ ಈ ಸೌಂಡ್ ಆದರೆ ನಾನು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ದಯವಿಟ್ಟು ಸ್ವಲ್ಪ ಸ್ಟಾಪ್ ಮಾಡಿಸಿದ್ರೆ ಒಳ್ಳೆಯದು. ಈ ಹಿಂಸೆಯಲ್ಲಿ ಮಾಡೋಕ್ಕಾಗಲ್ಲ ಕಾರ್ಯಕ್ರಮನ. ಹಲೋ, ಹಲೋ ಗುರುಗಳೇ. ಏನಾಗಬೇಕಿತ್ತು? ಅದೇ ಆರೋಗ್ಯದ ಬಗ್ಗೆ ಮನೇನು ಹಳೇದಿದೆ ಗುರುಗಳೇ, ಅದಕ್ಕೋಸ್ಕರ ಹೇಳ. ಹಲೋ ಹಲೋ ಹಲೋ. ಹಾಂ ಗುರುಗಳೇ. ಹೇಳಿ ಹೇಳಿ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಅದೇ ಮನೆ ಹಳೇದಿದೆ ಮೇಡಮ್, ಅದಕ್ಕೋಸ್ಕರ ಆರೋಗ್ಯದ್ದು ಒಂದು ಸ್ವಲ್ಪ ಕೇಳೋಣ ಅಂತ. ಓಕೆ, ಹಲೋ. ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತಿರೋಣ, ಕೆಲಸ ನಡೀಲ. ಇಲ್ಲ ಸರಿ, ಗುರುಜಿ ಹೇಳಿದಾರಂತೆ, ಅವರು ಮನೆಯ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಂ, 90 ವರ್ಷ ಆಗಿದೆ ಗುರುಗಳೇ ಮನೆ. ಹಲೋ. ಓಕೆ, ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ? ಶ್ರೀನಿವಾಸ್ ಅಂತ ಮೇಡಮ್. ಓಕೆ ಓಕೆ, ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಹೇಳಿ. ಶ್ರೀನಿವಾಸ್. ಹರಿ ಓಂ ಗುರುಗಳೇ. ನಾರಾಯಣ, ಏನು ನಕ್ಷತ್ರ? ರೇವತಿ ನಕ್ಷತ್ರ. ಓಕೆ, ಏನು ಓಡಿಸ್ತಾರದ? ಆಟೋ ಓಡಿಸ್ತಾರದಾ? ಹೌದು ಹೌದು ಗುರುಗಳೇ. ನಿಮಗೆ ಜಮೀನಿದೆಯಾ? ಜಮೀನು ಗುರುಗಳೇ ನಾನು ಹುಟ್ಟಿದ ಮೇಲೆ ಎಲ್ಲ ಕಳ್ಕೊಂಡಿದ್ದಾರೆ ಗುರುಗಳೇ ನಮ್ಮ ತಂದೆಯವರು. ಓಕೆ, ನಿಮ್ಮ ತಂದೆ ಕಾಲದಲ್ಲಿ ಎಲ್ಲ ಹೊರಟಾಯ್ತಾ? ಎಲ್ಲ ಹೊರಟೋಯ್ತು ಗುರುಗಳೇ. ನಿಮ್ಮ ವಾಸದ ಮನೆ ಎಷ್ಟು ವರ್ಷದ್ದು? 90ರಿಂದ 100 ವರ್ಷ ಆಗಿದೆ ಗುರುಗಳೇ. ಅದು ನಮ್ಮ ತಾಯಿ ಅವ್ರ ಅಕ್ಕ, ನಮ್ಮ ದೊಡ್ಡಮ್ಮರ್ದು. ನಿಮ್ಮ ಮನೆ ಪೂರ್ವ ಪಶ್ಚಿಮ ಉದ್ದ ಇದೆಯಾ, ಉತ್ತರ ದಕ್ಷಿಣ ಉದ್ದ ಇದೆಯಾ? ಉತ್ತರ ದಕ್ಷಿಣ ಉದ್ದ ಇದೆ ಮೇಡಮ್ ಗುರುಗಳೇ. ಬಾಗಿಲು 2 ಇದೆಯಾ? ಉತ್ತರ ದಕ್ಷಿಣಕ್ಕೆ 1 ಇದೆಯಾ? 2 ಇದೆ ಗುರುಗಳೇ. ಅಂದ್ರೆ ಮೇಲ್ದವ್ರು ಒಂದು, ಆಮೇಲೆ ಇನ್ನೊಂದಿದೆ ಗುರುಗಳೇ. ಅಲ್ಲ, ನೇರಕ್ಕೆ ಬಾಗಿಲು ಇದೆಯಾ? ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ನೋಡಿದ್ಯಾಣ? ದಕ್ಷಿಣಕ್ಕೆ ಮುಚ್ಚಿದ್ದಾರೆ ಗುರುಗಳೇ. ಅಲ್ಲ, ಬಾಗಿಲು ಇತ್ತು, ಮುಚ್ಚಿದ್ದಾರೆ. ಹೌದು ಗುರುಗಳೇ. ಯಾವಾಗ ಮುಚ್ಚಿದ್ದು? ಅದು ಭಾಗ ಆಯಿತು ನಮ್ಮ ತಾಯಿಯ ರಿಲೇಷನ್ ಕಡೆಯಿಂದ, ಹಂಗಾಗಿ ಮುಚ್ಚಿದ್ದಾರೆ ಗುರುಗಳೇ. ಮನೇಲಿ ಎಷ್ಟು ಜನ ಇದ್ದೀರಾ? 4 ಜನ ಇದ್ದೀವಿ ಗುರುಗಳೇ. ನಾವು, ನಮ್ಮ ಮನೆಯವರು, 2 ಮಕ್ಕಳು. ನಿಮ್ಮ ಮನೆಯಲ್ಲಿ ಉಸಿರಲ್ಲಿ ವ್ಯತ್ಯಾಸ, ಸ್ವಲ್ಪ ಭಯ ಆಗತ್ತೆ, ಆವಾಗ ಉಸಿರಾಟದ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂತ ಯಾರಿಗೆ ಗೊತ್ತು? ಯಾರಿಗಿದೆ? ನನಗೆ ಗುರುಗಳೇ ಆತಂಕ, ಸ್ವಲ್ಪ ಭಯ, ಆತಂಕ ಆಗ್ತಾ ಇದೆ. ಈಗ ನೀನು ಹಿಂಗೆ ಇದ್ದರೆ ಹೆಂಗಣ್ಣ? ನಿಮ್ಮ ಮನೆಗೆ ಒಂದು ಫೋಟೋ ಹಾಕಬೇಕಾಗತ್ತೆ.
ಅರ್ಧ ವಯಸ್ಸಲ್ಲಿ ಸತ್ತೋದ್ರು ಅಂತ ಫೋಟೋ ಹಾಕ್ಬೇಕಾಗತ್ತೆ. ಬೇಕಾ ಇದು? ಸರ್ ಮಾಡ್ಕೋಬೇಕಾ ಬೇಡವಾ? ಸರಿ ಮಾಡ್ಕೋಬೇಕು ಗುರುಗಳೇ. ನಿಮ್ಮ ಮನೇಲಿ ಉಸಿರಾಟನೇ ಚೆನ್ನಾಗಿಲ್ಲ, ಎಷ್ಟು ಓಡಾಡ್ತೀಯ ಅಷ್ಟು ಭಯ ಆಗತ್ತೆ, ಅಷ್ಟು ಬೇಜಾರಾಗತ್ತೆ. ಹೌದು ಗುರುಗಳೇ. ಊಟ ಮಾಡಿದ್ದು ಸರಿಯಾಗಿ ಅರ್ಗಲ್ಲ, ಹೌದು ಹೌದು ಮಲಕ್ಕಂಡ್ರೆ ನಿದ್ದೆ ಬರಲ್ಲ, ಹೌದು ಕೂತಿದ್ರೆ ನಿದ್ದೆ ಬರುತ್ತೆ. ಹೌದು ತಾನೇ? ಹೌದು ಗುರುಗಳೇ. ಇದು ಯಾವಾಗ ರಿಪೇರಿ ಮಾಡ್ಕೊಳ್ಳೋದಣ್ಣ ಹೇಳು? ಆರೋಗ್ಯ ಅಲ್ಲ, ನಿನ್ನ ಮನಸ್ಸಲ್ಲಿರೋ ಭಯನೇ ನಿಮ್ಮ ಮನೇಲಿ ಒಂದು ದೊಡ್ಡ ಭೂತ. ಏನೋ ಈ ಮನೇಲಿ ಇರ್ಬೋದಾ, ಅಥವಾ ಈ ಮನೇಲಿ ಸತ್ತೋಗಿರೋರು ಏನಾದ್ರು ದೆವ್ವ ಆಗಿರ್ಬೋದಾ, ಅಥವಾ ಹಿಡ್ಕೊಂಡಿರ್ಬೋದಾ, ಅಥವಾ ಮೂಲೆಯಲ್ಲಿ ಕೂತಿರ್ಬೋದಾ? ಹಿಂಗೆ ಶಾಸ್ತ್ರ ಕೇಳೋದು, ಕಣಿ ಕೇಳೋದು, ಭೂತ ಚೇಷ್ಟೆ ನೋಡಿಕೊಂಡು ಮನೆಗೆಲ್ಲ ಕುಂಬಳಕಾಯಿ ಕಟ್ಕೊಳ್ಳೋದು, ಇಲ್ಲ ಮಡಕೆ ಕುಡಿಕೆ ಕಟ್ಟೋದು, ಇಲ್ಲ ಧರ್ಮಸ್ಥಳದ ಕಾಯಿ ಕಟ್ಟೋದು. ಎಷ್ಟು ಕಟ್ಕೊಂಡಿದ್ದೀರಾ ನಿಮ್ಮ ಮನೇಲಿ? ಬಾಗಿಲಲ್ಲಿ ರಂಗಸ್ವಾಮಿದು 2 ಕಟ್ಟಿದ್ದೆ ಗುರುಗಳೇ, ಕಿತ್ತಾಕಿದ್ವಿ ಗುರುಗಳೇ. ಯಾಕೆ ಕಿತ್ತಾಕ್ಬಿಟ್ಟೆ? ಬಹಳ ವರ್ಷ, ಒಂದು 5-6 ವರ್ಷದ ಮೇಲಾಗಿತ್ತು. ಹೊಸ ಕಟ್ಟಣ ಅಂತೇಳಿ ಹೊಸ್ದಾಗಿ ತಂದು ಕಟ್ತೀಯಾ? ನೆಲಕ್ ಮುಟ್ಟದ ಕಾಯಿ ತಂದು ಪೂಜೆ ಮಾಡಿಸಿ ಬಂದು ಕಟ್ಟಣ ಅಂತೇಳಿ. ಅಲ್ಲ, ಪುನಃ ಕಟ್ಟಿಸ್ತಾ ಬಿಟ್ಬಿಟ್ಟ ಅಂದೆ? ಕಟ್ಟಿಲ್ಲ ಗುರುಗಳೇ, 1 ತಿಂಗಳಾಯ್ತು. ಈಗ ಕಟ್ಟಿಸ್ಬೇಕು, ಕಟ್ಟಿಸೋವರೆಗೂ ನೀವು ಮನಸ್ಸು ಸಮಾಧಾನ ಬರಲ್ಲ. ಹಾಂ, ಕಟ್ಟಿಸಿದಾಗ ಈಗೇನೋ ನಮ್ಮ ಮನೆಗೆ ದೇವ್ರು ಬಂತು ಅಂತ ಆರಾಮಾಗುತ್ತೆ. ಯಾಕೆ ಅಂದರೆ ಕೆಲವರಿಗೆ ಅಮಾವಾಸ್ಯೆ ಬಂದರೆ ತಡೆ ಹೊಡಿಸ್ಬೇಕು, ಅಮಾವಾಸ್ಯೆ ಬಂದರೆ ಕುಡಿಕೆ ಕಟ್ಟಬೇಕು, ಇಲ್ಲ ಬಾಗಿಲಿಗೇನೋ ಒಂದು ಕಟ್ಕೋಬೇಕು, ಇಲ್ಲ ಅವರು ಕತ್ತಿಗೇನೋ ಒಂದು ಕಟ್ಕೋಬೇಕು, ಮಕ್ಕಳು ಕರ್ಕೊಂಡೋಗಿ ಯಂತ್ರ ಹಾಕಿಸ್ಬೇಕು. ಒಂದೊಂದಲ್ಲ ಚೇಷ್ಟೆ. ಇದಕ್ಕೆ ಭೂತ ಪ್ರೇತ ಮೋಹಿನಿ ಎಲ್ಲ ಕಾಟನೂ ಮನೆಯೊಳಗಡೆ ಇರುತ್ತೆ. ಈಗ ಇವರು ಆಚೆ ಓಡ್ಸೋಕ್ಕಾಗಲ್ಲ, ಕಾರಣ ಮನೆ ಉಳಿಸ್ಬೇಕು. ಆಚೆ ಹೋಗ್ಬೇಕಂದ್ರೆ ಮನೆ ಉಳಿಸ್ಬೇಕು, ಮನೆ ಉಳಿಸಲ್ಲ. ಯಾಕೆ? ದುಡ್ಡಿಲ್ಲ ಕಟ್ಸೋಕ್ಕೆ. ಇದನ್ನು ದಟ್ಟ ದರಿದ್ರದ ಮನೆ ಅಂತ ಹೇಳ್ಕೋಬಾರ್ದು. ಮನೆ ವಿಷಯದಲ್ಲಿ ಪ್ರಯೋಜನವಿಲ್ಲದಕ್ಕಂಥ ಜೀವನ ಆದಾಗ ಹೇಳ್ಕೋಬೇಕಾಗತ್ತೆ. ಆ ಕಾರಣದಿಂದಾಗಿ ಅಣ್ಣ, ನೀನು ಫಸ್ಟು ಏನು ಮಾಡಬೇಕು ಅಂದರೆ, ಮನೆ ಬಾಳಿ ಬದುಕೋದು ಮನೆ ಅನ್ನೋತಕ್ಕಂಥವ್ರಿಗೆ ನಾನು ಒಂದು ವಿಚಾರವನ್ನು ಹೇಳ್ಕೊಡ್ತೀನಿ. ಬಾಳಿ ಬದುಕೋದು ಸರಿನೇ, ಈಗ ನೀವು ಬಾಳ್ತಾ ಇದ್ದೀರಾ? ಇಲ್ಲ. ಮತ್ತೇನು ಮಾಡಬೇಕು? ಸರ್ ಮಾಡ್ಕೋಬೇಕು. ಏನಮ್ಮ, ಇದು ಕೆಲವ್ರಿಗೆ ಇದೆ ವಾಡಿಕೆ. ನಮ್ಮ ಅಪ್ಪ 4 ಮದುವೆ ಮಾಡ್ಕೊಂಡಿದ್ದ, 48 ಎಕರೆ ಜಮೀನು ತಗೊಂಡಿದ್ದ, ಹೇಳಿದ್ದು ನೀನೇನಾಗಿದ್ಯಪ್ಪ? ಅಯ್ಯೋ ಯಾಕೆ ಹೇಳ್ತೀರಾ? ಅದೇ ಆಗಿರೋದು. ಬಾಳಿ ಬದುಕಿದ ಮನೆ ಅಂತೆ. ಹೆಂಗ್ರಿ ಅದು ಕತೆ? ಪಶ್ಚಿಮ ದಿಕ್ಕಿನ ಮನೆಯ ಸೈಟನ್ನು ತಗೊಂಡು ಮನೆ ಕಟ್ಟಿದ್ರೆ ಅಮ್ಮ 7 ವರ್ಷ ಬದುಕ್ಬೋದಲ್ಲಿ. ಎಷ್ಟು? 7 ವರ್ಷ. ಪಶ್ಚಿಮ ದಿಕ್ಕಿನ ಸೈಟ್ ತಗೊಂಡು ಮನೆ ಕಟ್ಟಿದ್ರೆ 7 ವರ್ಷ ಅದಕ್ಕೆ ಆಯಸ್ಸು. ಮಹಾನುಭಾವರು ಬರ್ಕೊಡ್ತಾರೆ ಪರಮಾಯಸ್ಸು 80 ಅಂತ. ದಕ್ಷಿಣಕ್ಕೆ ನೀವೇನಾದ್ರು ಮನೆ ಜಾಗ ತಗೊಂಡು ಮನೆ ಕಟ್ಟಿದ್ರೆ ಅದಕ್ಕೆ 7 ವರ್ಷನೇ ಆಯಸ್ಸು. ರಸ್ತೆಗೆ ಆಯಸ್ಸು ಹೇಳಬೇಕೇ ಹೊರತು ಮನೆಗೆ ಆಯಸ್ಸಲ್ಲ ಹೇಳೋದು, ಮನುಷ್ಯನಿಗೆ ಆಯಸ್ಸಲ್ಲ ಹೇಳೋದು. ಊಟ ತಿನ್ನೋ ಚೆನ್ನಾಗಿದ್ರೆ ಆಯಸ್ಸು ಚೆನ್ನಾಗಿರುತ್ತೆ. ಊಟನೇ ಸೇರಲ್ಲ ಅಂದರೆ 40ಕ್ಕೆ ಹೋಗೋನು 20ಕ್ಕೆ ಹೊರಟೋಗ್ತಾನೆ. ಇದು ಭವಿಷ್ಯದಲ್ಲಿ ಬರಿತಾ ಇರತಕ್ಕಂಥ ಜಾತಕ ಕುಂಡಲ್ಲಿ ಬಂದಿರತಕ್ಕಂಥ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ. ಸ್ವಾಮಿ, ನಮಗೀಗ ಆಯಸ್ಸೆಷ್ಟು? 80 ವರ್ಷ ತಲೆ ಮೇಲೆ ಕಲ್ಲು ಹಾಕಿದ್ರು ಸಾಯಲ್ಲ ಹೋಗಂತಾರೆ. 8 ವರ್ಷಕ್ಕೆ ತಲೆ ಮೇಲೆ ಬಿದ್ದು ಸತ್ತೇ ಹೋಗ್ಬಿಡ್ತದು. ಎಷ್ಟು ಸುಳ್ಳಿದೆಯಾ ನೋಡಮ್ಮ. ಈ ರೀತಿ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಅರ್ಧಂಬರ್ಧ ವಿದ್ಯೆ ಕಲ್ತ್ಕೊಂಡು ಹಿಂಗೆ ಆಯಸ್ಸಿಷ್ಟು ಮುಂದೆ ಚೆನ್ನಾಗಾಗ್ತೀಯಾ ಹೇಳಿಕೊಂಡೇ ನಮ್ಮ ದೇಶ ಈ ಮಟ್ಟಕ್ಕೆ ಹೋಗ್ತಾ ಇದೆ. ಅಂದ ಮೇಲೆ ಕಷ್ಟಪಟ್ಟು ಬದುಕಬೇಕು. ಈ ಮನುಷ್ಯ ಆಟೋ ಓಡಿಸಿ ಈಗ ಏನಕ್ಕಾರು ಬದುಕಿದ್ದೀನೋ ಅನ್ನೋ ಮಟ್ಟಕ್ಕೆ ಹೊಟ್ಟೋಗಿದ್ದಾನೆ. ಏನಮ್ಮ, ಆಟೋ ತಗೊಳ್ಳೋಕ್ಕೂ ಕಾಸಾಗಲ್ಲ, ಆಟೋ ದುಡ್ದಿದ್ದು ಆಟೋ ರಿಪೇರಿಗೆ ಸಾಕಾಗಲ್ಲ. ಬೇಜಾರು ಮಾಡಿಕೊಂಡು ಇನ್ನೊಂದಷ್ಟು ಸಾಲ ಮಾಡಿಕೊಂಡು ವೈನ್ ಸ್ಟೋರ್ಗೆ ಹೋಗ್ಬಿಟ್ಟು ಆಟೋ ನಿಲ್ಲಿಸ್ಬಿಟ್ಟೆ ಮನೆಗೆ ಬರಬೇಕು. ಯಾಕೆಂದರೆ ಬೇಜಾರು, ಸಾಲ. ಈಗ ಯಾಕೆ ಕುಡಿತೀಯ ಅಂತ ಕೇಳಿದ್ರೆ ಅದಕ್ಕೊಂದು ಶಾಸ್ತ್ರ ಹೇಳ್ತಾರೆ. ಅವ್ನು ಗ್ರಾಬಲ ಚೆನ್ನಾಗಿಲ್ಲ, ಅವ್ನು ಪೂಜೆ ಮಾಡಿಸ್ಬಿಟ್ಟು ನಿಲ್ತೋಯ್ತದೆ ಅಂತ. ಹಿಂಗೆ ಉದ್ದಕ್ಕೂ ದುಡ್ಡು ಕಳ್ಕೊಳ್ಳೋದೇ ಹೊರತು ಸತ್ಯ ಏನು ಅಂತ ಹೇಳ್ತಾ ಇಲ್ಲ. ಅಣ್ಣ, ಅರ್ಥ ಆಯ್ತಾ ಹೇಳಿದ್ದು? ಆಯ್ತು ಗುರುಗಳೇ. ಅಕಸ್ಮಾತ್ ಫ್ರೆಂಡ್ ಜೊತೆ ಹೋಗಿ ಯಾವಾಗ ಡ್ರಿಂಕ್ಸ್ ಮಾಡ್ತೀಯ ನೀನು? ಹಿಂದೆಲ್ಲ 15 ವರ್ಷಗಟ್ಟಲೆ ಮಾಡ್ತಿದ್ದೆ ಗುರುಗಳೇ, ಈಗ ಬಿಟ್ಟಿದ್ದೀನಿ ಗುರುಗಳೇ. ಎಷ್ಟು ವರ್ಷ ಮಾಡಿದೆ ಅದನ್ನ? 15 ವರ್ಷ ಗುರುಗಳೇ. ಅಬ್ಬಾ, ಗಿನ್ನಿಸ್ ದಾಖಲೆ ಅಲ್ವಾ? 15 ವರ್ಷ ಕುಡಿತಾ ಇದ್ದೆ ಅಂತ ಒಪ್ಕೊಂಡಲ್ಲ ಅಣ್ಣ, ನಾನು ಕೈ ತಪ್ಪಲು ಹೊಡಿತೀನಿ. ಇದು ಒಂಥರದ ಕಲೆ ಕಣಮ್ಮ. ಕುಡಿಯೋದು ಒಂದು ಕಲೆ, ಜೀವನವೇ ಒಂದು ಕಲೆ. ಕುಡಿಯೋದು ಕಲೆ ಅಂತ ಹೇಳ್ತಾರಲ್ಲ ಗುರುಗಳು ಅಂತೀರಾ. ಎಲ್ಲರೂ ಕುಡಿಯೋಕ್ಕಾಗಲ್ಲ ಸ್ವಾಮಿ, ಕುಡಿಯೋಕ್ಕೋಸ್ಕರನೇ ಹುಟ್ಟಿದ್ದೀವಿ ಅಂತಕ್ಕಂಥ ವಿಚಾರ ಅಲ್ಲ. ಪಾಪ ಈ ಅಪ್ಪನ ತಪ್ಪಲ್ಲ. ಆ ಮನೆಯ ಕಮಿಟ್ಮೆಂಟು, ಸಾಲ, ಅನಾರೋಗ್ಯ, ಬೇಜಾರು, ಒತ್ತಡ, ನಿದ್ದೆ ಇಲ್ಲ. ಕುಡಿದು ಇನ್ನೇನು ಮಾಡ್ತಾನೆ? ಕುಡಿದ್ರೂ ಬರಲ್ಲ ನಿದ್ದೆ. ಒಂದು ಅರ್ಧ ಗಂಟೆ ಮಾಡ್ಬೋದು, ತಿರುಗಿ ಎದ್ದು ಕೂತ್ಕೋಬೇಕು, ಇಲ್ಲ ತಿರುಗೋಗಿ ಕುಡಿಬೇಕು. ಇಂಥ ಮನೆಗಳು ಬೇಕಾದಷ್ಟಿದೆ.
ನಮ್ಮ ಮಕ್ಕಳು ಯಾಕೆ ಕುಡಿತಾರೆ, ನನ್ನ ಗಂಡ ಯಾಕೆ ಕುಡಿತಾರೆ, ಈ ಕೇಳೋ ಶಾಸ್ತ್ರ ಕೇಳೋರಿಗೆ ನಾನು ಹೇಳೋದೊಂದು ಇಷ್ಟೇ, ನಿಮ್ಮ ಮನೆಯಲ್ಲಿದೆ ಕುಡ್ತ, ಇಸ್ಪೀಟು, ಅನೈತಿಕ, ಏನೇನು ನೀವು ಕೆಟ್ಟದು ಅಂತೀರೋ ಅದೆಲ್ಲ ನಿಮ್ಮ ಮನೆ ಒಳಗಡೆನೇ ಇರುತ್ತೆ. ಈ ಸತ್ಯ ಎಲ್ಲಿವರೆಗೂ ನಮ್ಮ ಜನಕ್ಕೆ ಅರ್ಥ ಆಗಲ್ವೋ ಅಲ್ಲಿವರೆಗೂ ಶಾಸ್ತ್ರ ಕೇಳ್ಕೊಂಡು ಜೀವನವನ್ನು ಹಾಳು ಮಾಡಿಕೊಂಡು ಜೇಬ್ರ ದುಡ್ಡೆಲ್ಲ ಕಳ್ಕೋಬೇಕಾಗತ್ತೆ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯ ನೆಲದಲ್ಲಿ ಇದೆ ನಿಮ್ಮ ಹಣೆ ಬರ. ಎಲ್ಲಿದೆಯಮ್ಮ? ಮನೆಯ ನೆಲದಲ್ಲಿ. ಹೆಂಗದ ನೆಲ ಅಂದರೆ ಗ್ರಾನೈಟ್ ಹಾಕ್ಕೊಂಡು ನಾವು ಮನೆ ಕಟ್ತೀವಲ್ಲ, ಹಿಂದೆ ಇದ್ದಿದ್ದು ಸಗಣಿ ಹಾಕಿ ಸಾರಿಸ್ತಾ ಇದ್ರು, ಗೊತ್ತಾ ನಿಮಗೆ? ಪಾಪ ನೋಡಿಲ್ಲ, ಕೇಳಿರ್ಬೋದು ಅನ್ಕೋತೀನಿ. ಸಗಣಿ ಹಾಕಿ ನೆಲವನ್ನು ಸಾರಿಸ್ತಾ ಇದ್ರು. ಭೂಮಿಯಲ್ಲಿರೋ ದೋಷ ಯಾವುದೇ ಕಾರಣಕ್ಕೂ ಸಗಣಿ ಮೇಲೆ ಯಾವುದೇ ಕಾರಣಕ್ಕೂ ಅಪ್ಲೈ ಆಗ್ತಿರ್ಲಿಲ್ಲ. ಈಗ ನಾವು ಹಾಕುತ್ತಿರುವುದು ರೋಗದ ಗ್ರಾನೈಟು. ಶೋ ಬೇಕಲ್ಲ, ಜನಕ್ಕೆ ತೋರಿಸ್ಕೋಬೇಕಲ್ಲ ಮನೆ ಕಟ್ಟಿದ್ದೀನಿ ನೋಡಿ ಅಂತ. ಈ ಗ್ರಾನೈಟ್ ಹಾಕ್ಕೊಂಡು ಹೆಂಗಸರಿಗೆಲ್ಲ ಕಾಲು ನೋವು, ಮಂಡಿ ನೋವು, ಇದು ಚಪ್ಪಲಿ ಹಾಕೊಂಡು ಓಡಾಡ್ಕೊಂಡು ಅಡುಗೆ ಮಾಡ್ಕೊಂಡು ಚಪ್ಪಲಿ ಹಾಕೊಂಡು ತಿನ್ನಬೇಕು. ಈ ಮಟ್ಟಕ್ಕೆ ಕೊಟ್ಟೋಗಿದ್ದೀವಿ ನಾವು. ಈ ಕಿತ್ತೋಗಿರೋ ಮನೆಗಳು ಕಟ್ತಾ ಇದ್ದೀವಿ. ಏನಮ್ಮ? ಹೌದು, ಗ್ರಾನೈಟೇ ಬೇಕಂತೆ. ಹಾಂ, ಏನ್ರಿ ಕತೆ ಇದು? ಗ್ರಾನೈಟ್ ಇರೋ ಜಾಗದಲ್ಲಿ ದೀಪ ಹಚ್ಚಿ ಕರೆಕ್ಟಾಗಿ ಉರಿಯಲ್ಲ. ಯಾಕೆ ಅಂದರೆ ಶೀತ ಜಾಸ್ತಿ. ಅದು ಹೇಳುತ್ತೆ ಈ ಮನೆಯಲ್ಲಿ ದುಃಖ ಪ್ರಾಪ್ತಿ ಅಂತ. ದೀಪ ಎಲ್ಲಿ ಬ್ರೈಟಾಗಿ ಉರಿಯಲ್ವೋ ಆ ಮನೆಯಲ್ಲಿ ದುಃಖ. ಗ್ರಾನೈಟ್ ಇರೋ ಮನೆಯಲ್ಲಿ ದೀಪ ಕರೆಕ್ಟಾಗಿ ಉರಿಯಲ್ಲ. ಈಗ ನಾವು ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಶತಮೂರ್ಖರು, ಯಾರು ವಾಸ್ತು ಇದ್ದರೆ ನೋಡ್ಕೊಳ್ಳಿ ಅಂತ. ದೀಪ ಚೆನ್ನಾಗಿ ಉರಿಯುತ್ತೆ ನೋಡಲಿ, ಅವ್ರು ಹೇಳಿ ನೋಡೋಣ. ಗ್ರಾನೈಟ್ ಹಾಕಿರೋ ದೀಪ ಅದೆಷ್ಟು ಚೆನ್ನಾಗಿ ಉರಿಯುತ್ತೆ ನೋಡೋಣ? ಸಾಧ್ಯನೇ ಇಲ್ಲ. ಅದಕ್ಕೆ ಉರಿಬೇಕು ಅಂದರೆ ವಿಳ್ಯದೆಲೆ ತೊಗೊಂಡು ಅದರ ಮೇಲೆ ಸಗಣಿಯನ್ನು ಅಗಲವಾಗಿ ತಟ್ಟಿ ಅದರ ಮೇಲೆ ದೀಪ ಇಟ್ಟರೆ ಉರಿತದಮ್ಮ. ಅಂದರೆ ಕಾರಣನೂ ಅದಕ್ಕೆ ಉತ್ತರ ಎರಡೂ ಹೇಳಬೇಕು. ಯಾಕೆ ಉರಿಯಲ್ಲ ಅಂದರೆ ಶೀತ ತಾಪಮಾನ ಜಾಸ್ತಿ ಆದಾಗ ದೀಪ ಕರೆಕ್ಟಾಗಿ ಬ್ರೈಟಾಗಿ ಉರಿಯಲ್ಲ. ಎಲ್ಲಿ ದೀಪ ಪ್ರಜ್ವಲಿಸಲ್ವೋ ಆ ಮನೆಯಲ್ಲಿ ದುಃಖ ಪ್ರಾಪ್ತಿ ಆಗತ್ತೆ. ಅದಕ್ಕೋಸ್ಕರವಾಗಿ ಯಾಕೆ ನಾನು ಈ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ಸೂರ್ಯನನ್ನು ಬರಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಮನೆಯ ದೀಪದ ಮೂಲಕನೇ ಬರಮಾಡಿಕೊಂಡ್ರೆ ಆ ದೀಪದಲ್ಲಿ ಇರ್ತಕ್ಕಂಥದ್ದು ಸತ್ತವರನ್ನು ನಾವು ಮುಕ್ತಿ ಕಳಿಸ್ಬೇಕು ಅಂದರೆ ನೀವು ತಿಥಿ ಶ್ರಾದ್ದ ಮಾಡೋದ್ರಿಂದ ಒಂದು ಭಾಗ ಇದ್ದರೆ, ನಿಮ್ಮ ಮನೆಯಲ್ಲಿ ಸದಾ ದೀಪ ಉರಿತಾ ಇದೆ ಅಂದರೆ ಸತ್ತವರಿಗೆ ಮೋಕ್ಷ ಸಿಕ್ಕಿದೆ. ಉರಿತಾ ಇಲ್ಲ, ಪದೇ ಪದೇ ಕೆಡುತ್ತೆ, ಎಣ್ಣೆ ಚೆನ್ನಾಗಿಲ್ಲ, ಬತ್ತಿ ಚೆನ್ನಾಗಿಲ್ಲ ಅಂತ ಕಾಲ ತಳ್ತಾ ಇದ್ದರೆ ನಿಮ್ಮ ಹಿರಿಯರು ಗೋಳಾಡ್ತಾ ಇದ್ದಾರೆ, ನೀವು ಗೋಳಾಡ್ತಾ ಇರ್ತೀರಾ. ಇದಕ್ಕೆ ಮನೆ ತುಂಬ ಕುಡಿಕೆ ಮಡಕೆ ಯಂತ್ರ ತಂತ್ರ ಎಲ್ಲ ಕಟ್ಕೋಬೇಕಾಗತ್ತೆ, ಭಯ ಬೀಳಬೇಕಾಗತ್ತೆ. ಇಂಥ ಭಯ ಹೋಗಲಾಡಿಸ್ಬೇಕು ಅಂದರೆ ನಿಮ್ಮ ಮನೆಯನ್ನು ನೀವು, ನಿಮ್ಮ ಮನೆಯ ನೆಲವನ್ನು ನೀವು ಗ್ರಹಿಸೋದೇ ಆದರೆ ಇನ್ನೂ ಅದ್ಭುತವಾದ ಒಂದು ಪವಾಡ ಇದೆ. ಅದನ್ನು ಸೋಮವಾರ ಹೇಳೋಣ. ಸೂರ್ಯನನ್ನು ಊಟ ಮಾಡುವ ತಟ್ಟೆಯಲ್ಲಿ ಬರೆಸ್ಕೊಳ್ಳೋದು ಹೇಗೆ, ಇದು ವಿಭಿನ್ನವಾಗಿರ್ತಕ್ಕಂಥ ವಿಚಾರ. ಪ್ರಪಂಚದಲ್ಲಿ ಕೇಳೋಕ್ಕಾಗೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ಸೋಮವಾರವರೆಗೂ ನೀವು ಕಾಯಲೇಬೇಕು. ದೀಪ ಕಂಚಿಂದ ಆಗಬೇಕು, ಮಾಡೋ ಊಟ ಮಾಡೋ ತಟ್ಟೆ ಕಂಚಿನ ತಟ್ಟೆ ಆಗಬೇಕು. ಇವೆರಡೂ ಮನೆಯಲ್ಲಿದ್ದರೆ ಆ ಮನುಷ್ಯ ಎಷ್ಟು ಆರೋಗ್ಯ ನೆಮ್ಮದಿಯಾಗಿರ್ತಾನೆ ಅನ್ನೋ ಸತ್ಯ ನಿಮ್ಮೆಲ್ಲ ಮುಂದೆ ಬರುತ್ತೆ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.